ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮ, ಅದರಲ್ಲೂ ಹೊಸ ವರ್ಷದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಮನೋರಂಜನಾತ್ಮಕವಾಗಿ ಒಂದಷ್ಟು ಹಾಡುಗಳನ್ನು ಕೇಳಿದಾಗ ಭಾಷೆಯ ಪರಿಮಿತಿ ಇಲ್ಲದೆ ಆಹ್ಲಾದವಾದಂಥ ಒಂದು ಸಂತೋಷವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಾವು ಶಾಸ್ತ್ರೀಯವಾದ ಸಂಗೀತದ ಬಗ್ಗೆ ಮಾತನಾಡಬೇಕಾದ್ರೆ ಇರೋದು 7 ಸ್ವರ ಅಪ್ಪ, ಆದರೂ ಏನು ಇಷ್ಟೆಲ್ಲ ವೈಭವ ಕೇಳುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಇವತ್ತು ಯಾಕಪ್ಪ ಹೊಸ ವರ್ಷದಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಇರುವ 7 ಸ್ವರಕ್ಕೆ ಅವರದೇ ಆದಂಥ ಭಾವಲೇಪನ, ಅವರದೇ ಆದಂಥ ಸಂಸ್ಕೃತಿಯ ಜೊತೆಗೆ ವ್ಯಕ್ತಪಡಿಸಿದಾಗ ಇದು ನನ್ನದು ಅನ್ನುವ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಗಳು ಕೂಡ ಅಷ್ಟೇ. ಒಂದು ಕಡೆ ತಮ್ಮ ಊರಿನ ಘನತೆಯನ್ನು ಹೆಚ್ಚಿದ್ರೆ, ಇನ್ನೊಂದು ಕಡೆ ತಮ್ಮ ಮನೆತನ ಮತ್ತು ಗುರು ಪರಂಪರೆಯ ಘನತೆಯನ್ನು ಹೆಚ್ಚಿದ್ದಾರೆ. ಒಟ್ಟು ಸಂಗೀತ ಕ್ಷೇತ್ರಕ್ಕೆ ಈ ಸಹೋದರಿಯರು ಕೊಟ್ಟಂಥ ಕೊಡುಗೆಯನ್ನು ನೆನಪಿಸ್ಕೊಂಡಾಗ ಅರೆ ಎಲ್ಲವನ್ನೂ ಹಾಡ್ತಾರಲ್ವಾ, ಅಂದರೆ ಕ್ಲಾಸಿಕ್ಗೂ ಸೈ ಮಾಸ್ಗೂ ಸೈ ಅನ್ನೋ ರೀತಿಯಲ್ಲಿ ಅದ್ಭುತವಾದಂಥ ಸಂಗೀತದ ಕೃಷಿಯನ್ನು ಮಾಡುವ ಮೂಲಕ ಎಲ್ಲರೂ ಕೂಡ ಪ್ರೀತಿಯಿಂದ ಹೇಳ್ತಾರೆ, ಇವರು ನಮ್ಮನೆ ಹೆಣ್ಮಕ್ಳ ಥರನೇ ಅಲ್ವಾ ಅಂತ. ಇವತ್ತಿನ ನಮ್ಮ ವಾರದ ಅತಿಥಿಯ ಹೊಸ ವರ್ಷದ ವಿಶೇಷ ಸಂಚಿಕೆಯಲ್ಲಿ ನಿರೂಪಕರು ನಾವಿಬ್ಬರು, ಅತಿಥಿಗಳು ನಮಗಿಬ್ಬರು ಅನ್ನೋ ರೀತಿಯಲ್ಲಿದೆ. ಇಬ್ಬರಲ್ಲಿ ಒಬ್ರು ಮೈಕ್ರೋಬಯಾಲಜಿ ಮತ್ತೊಬ್ರು ಸೈಕಾಲಜಿ. ಆದರೆ ಇಬ್ಬರನ್ನೂ ಕೈ ಬೀಸಿ ಕರೆದದ್ದು, ಸೆಳೆದದ್ದು, ಬೆಳೆಸದ್ದು ಎಲ್ಲವೂ ಕೂಡ ಸಂಗೀತದ ಸಪ್ತ ಸ್ವರಾಲಜಿ. ಯಾಕಂದ್ರೆ ಇವರು ಚಿಕ್ಕವರಿದ್ದಾಗಲೇ ತೊಡೆ ಮೇಲೆ ಕೂರಿಸಿ ಪಾಠ ಹೇಳ್ತಾ ಇದ್ರು ಇವರ ಅಜ್ಜಿ. ಇವರು ನೋಡೋದಕ್ಕೆ ಅಂದದ ಹೂಗಳಂತೆ, ಮಲ್ಲಿಗೆ, ಸಂಪಿಗೆ, ಜಾಜಿ. ಈಗಂತೂ ಇವರು ಸಂಗೀತ ಕಾರ್ಯಕ್ರಮಗಳನ್ನು ನೀಡೋದ್ರಲ್ಲಿ, ಹಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ. ಕೋಗಿಲೆ ಹಾಡಿದೆಯಾ ಅಂತ ನೀವು ಕೇಳಬಹುದು, ಆ ಥರ ಇರುತ್ತೆ ಇವತ್ತಿನ ಸಂಚಿಕೆ. ಆದರೆ ಇಲ್ಲೊಂದು ವ್ಯತ್ಯಾಸ ಇದೆ, ಇಲ್ಲಿ ಒಂಟಿ ಕೋಗಿಲೆ ಅಲ್ಲ, ಜಂಟಿ ಕೋಗಿಲೆಗಳಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಖಂಡಿತ ನಮ್ಮ ಇವತ್ತಿನ ಅತಿಥಿಗಳು ಯಾರು ಅಂತ ಗೊತ್ತಾಗಿರುತ್ತೆ. ಕೊನೆಯಲ್ಲಿ ಒಂದೇ ಸಾಲಲ್ಲಿ ಕ್ಲೂ ಕೊಟ್ಬಿಡ್ತೀನಿ, ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದಾಗ ಇಂದು ಬಾನಿಗೆಲ್ಲ ಹಬ್ಬ ಆಗ್ಬಿಡುತ್ತೆ. ಹಾಗಾದರೆ ಆ ಜೋಡಿ ಗಾಯಕಿಯರು ಯಾರು, ಸಹೋದರಿಯರು ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೈಸೂರಿನ ಶ್ರೀಮಂತ ಸಂಗೀತ ಸಂಪ್ರದಾಯ ಬೇರೂರಿರುವ ಕುಟುಂಬದಿಂದ ಬಂದಿರುವ ವಿದುಷಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದುಷಿ ಇಂದು ನಾಗರಾಜ್ ಅವರು ಚಿಲ್ಕುಂದ ಸಿಸ್ಟರ್ಸ್ ಎಂದೇ ಜನಪ್ರಿಯರಾಗಿದ್ದಾರೆ. ಅಜ್ಜಿ ವಿದುಷಿ CS ಸತ್ಯಲಕ್ಷ್ಮಿ ಗಾಯಕಿ ಮತ್ತು ಪಿಟೀಲು ವಾದಕಿ. ಆರಂಭಿಕ ಸಂಗೀತದ ಕಲಿಕೆ ಅವರಿಂದ ಪ್ರಾರಂಭವಾದದ್ದು. ನಂತರ ತಂದೆ ಗಾಯಕ, ಕೊಳಲು ವಾದಕ ಮತ್ತು ಮೈಸೂರಿನ ಅತ್ಯಂತ ಬೇಡಿಕೆಯ ಗುರುಗಳಲ್ಲಿ ಒಬ್ಬರಾದ ಕರ್ನಾಟಕ ಕಲಾಶ್ರೀ ವಿದ್ವಾನ್ CA ನಾಗರಾಜ್ ಅವರ ಗರಡಿಯಲ್ಲಿ ಸಂಗೀತದ ಆಳವಾದ ಅಧ್ಯಯನ ನಡೆದದ್ದು. ತಾಯಿ HS ರಾಧಾ ಕೂಡ ಜನಪ್ರಿಯ ಗಾಯಕಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಅಧ್ಯಯನ ಮಾಡಿರುವ ಚಿಲುಕುಂದ ಸಹೋದರಿಯರು ಸುಗಮ ಸಂಗೀತ, ಚಲನಚಿತ್ರ ಸಂಗೀತ, ಭಕ್ತಿ ಸಂಗೀತ, ಗಜಲ್, ಸಮಕಾಲೀನ ಮುಂತಾದ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಲ್ಲಿ ವ್ಯಾಪಕವಾಗಿ ತರಬೇತಿ ಪಡೆದು ಎಲ್ಲವನ್ನೂ ಲೀಲಾಜಾಲವಾಗಿ ಹಾಡುವ ಕೆಲವು ಗಾಯಕರಲ್ಲಿ ಒಬ್ಬರು. ಬಹುಮುಖ ವ್ಯಕ್ತಿತ್ವದ ಸಂಗೀತಗಾರ್ತಿ ವಿದುಷಿ ಲಕ್ಷ್ಮೀ ನಾಗರಾಜ್ ಅವರು ಪಂಡಿತ್ ಪರಮೇಶ್ವರ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ತರಬೇತಿ ಪಡೆದಿದ್ದಾರೆ. ಆಕಾಶವಾಣಿ ವತಿಯಿಂದ ಸುಗಮ ಸಂಗೀತದಲ್ಲಿ A ಟಾಪ್ ಗ್ರೇಡ್, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ A ಗ್ರೇಡ್, ದೇವರ ನಾಮದಲ್ಲಿ B ಹೈ ಗ್ರೇಡ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ B ಹೈ ಗ್ರೇಡ್ ಮಾನ್ಯತೆ ಪಡೆದಿದ್ದಾರೆ. ಹಾಡು ಮನಸಾರೆ ಮೊದಲ ಹಾಡು ಸಿಕ್ಕಿದೆ ನಮಗೆ ಇಂದೇ. ಸಂಗೀತ ಸಾಧನೆ ಅಪಾರವಾದದ್ದು. ಆಪ್ತರಕ್ಷಕ ಚಿತ್ರದ ಓಂಕಾರ ಅಭಿನಯವೇದ ಗೀತೆಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ, ರಾಜ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಸನ್ಮಾನ ನೀಡಿ ಗೌರವಿಸಲಾಗಿದೆ. ಬಾಲ ಪ್ರತಿಭೆಯಾಗಿ ಸಣ್ಣ ವಯಸ್ಸಿಗೆ ಬಹುಮಾನಗಳನ್ನು ಹಾಡಿ ಪಡೆದ ಪ್ರತಿಭಾನ್ವಿತೆ ವಿದುಷಿ ಇಂದು ನಾಗರಾಜ್. ಅವರು ಆಕಾಶವಾಣಿ ವತಿಯಿಂದ ದೇವರ ನಾಮದಲ್ಲಿ B ಹೈ ಗ್ರೇಡ್ ಮಾನ್ಯತೆ ಪಡೆದಿದ್ದಾರೆ.
ಇಲ್ಲಿಯವರೆಗೂ 2,000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಡಿರುವುದಲ್ಲದೆ ಆಲ್ಬಮ್ ಮತ್ತು ಸ್ವತಂತ್ರ ಸಂಗೀತದಲ್ಲಿ 500ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇವರ ಸಂಗೀತದ ಸಾಧನೆ ಅಪಾರವಾದದ್ದು. ಗೋವಿಂದಾಯ ನಮಃ ಚಿತ್ರದ ಪ್ಯಾರ್ಗೆ ಆಗ್ಬಿಟ್ಟೈತೆ ಈ ಗೀತೆಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಫಿಲ್ಮ್ಫೇರ್ ಮತ್ತು ಉದಯ ಪ್ರಶಸ್ತಿ, ಹಾಗೆಯೇ ಇನ್ನಿತರ ಗೀತೆಗಳಿಗಾಗಿ ಮುಂತಾದ ಪ್ರಶಸ್ತಿ ಸನ್ಮಾನ ನೀಡಿ ಗೌರವಿಸಲಾಗಿದೆ. ಇನ್ನು ಮೈಸೂರು ದಸರಾ, ಬೆಂಗಳೂರು ಗಣೇಶ ಉತ್ಸವ ಮತ್ತು ಟಿಟಿಡಿ ನಾದ ನೀರಾಜನಂ ಸೇರಿದಂತೆ ಪ್ರತಿಷ್ಠಿತ ಸಂಗೀತ ಉತ್ಸವಗಳಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿ ಅಪಾರ ಮೆಚ್ಚುಗೆ ಪಡೆದಿದ್ದಾರೆ. ಜೊತೆಗೆ ದೇಶ ವಿದೇಶಗಳ ಪ್ರತಿಷ್ಠಿತ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಮಧುರ ಕಂಠದ ಗಾಯಕಿಯರಾದ ಲಕ್ಷ್ಮೀ ನಾಗರಾಜ್, ಇಂದು ನಾಗರಾಜ್ ಈ ವಾರದ ಅತಿಥಿ. ನಿಮ್ಮಿಬ್ರಿಗೂ ಕೂಡ ವಾರದ ಅತಿಥಿ ಕಾರ್ಯಕ್ರಮದ ಈ ಹೊಸ ವರ್ಷದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಶುಭಾಶಯಗಳು. ಮೊದಲನೇದಾಗಿ ಬಹಳ ಧನ್ಯವಾದಗಳು, ಅಷ್ಟು ಸುಂದರವಾಗಿ ನಮ್ಮಿಬ್ಬರನ್ನ ಪರಿಚಯ ಮಾಡಿಕೊಟ್ರಿ. ತುಂಬಾ ಖುಷಿ ನಮಗೆ. ಯಾವತ್ತಿಗೂ ಚಂದನ ವಾಹಿನಿ ಅಂದ್ರೆ ನಮಗೆ ಬಹಳ ಆಪ್ತ. ಹೌದು. ಈ ವಿಶೇಷ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಬಹಳ ಧನ್ಯವಾದ. ಥ್ಯಾಂಕ್ ಯು. ನಾನಂತೂ ಮನಸ್ಸಾರೆ ಹೇಳ್ಬಿಡ್ತೀನಿ, ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ, ಲಕ್ಷ್ಮಿ ಹಾಡುಗಳಂದ್ರೆ ತುಂಬಾ ಇಷ್ಟ ಅಂತ. ಹಾಗೆ ಇಂದು ಅವರನ್ನ ಡಾರ್ಲಿಂಗ್ ಅಂತ ಕರಿಬೇಕಾ ಗೊತ್ತಿಲ್ಲ. ಸೊ ಇವರ ಹಾಡುಗಳು ಕೇಳ್ತಾನೆ ಇರ್ತೀವಿ ನಾವು. ಇವತ್ತು ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಂದ್ರೆ ನಿಮ್ಮ ಮಾತಿಗಿಂತ ಮೊದಲು ಹಾಡು ಕೇಳ್ಬೇಕು, ಯಾಕಂದ್ರೆ ಕೋಗಿಲೆ ಹಾಡೋದನ್ನ ಕೇಳ್ಬೇಕು ಅಂತ ಹೇಳ್ಬಿಟ್ಟಿದೀವಿ. ಮೊದಲಿಗೆ ಒಂದು ಹಾಡಿನ ಮೂಲಕ ಶುರು ಮಾಡೋಣ. ಹಾಗಾದ್ರೆ ಖಂಡಿತ. ಪೋಗೆ ಪೋಗೆ ಸಖಿ, ಪೋಗೆ ಪೋಗೆ ಸಖಿ, ನೀನು ಪೋಗೆ ಸಖಿ ಪೋಗೆ ಕೃಷ್ಣನ ನೀ ತೋರೆ ಪೋಗೆ ಪೋಗೆ ಸಖಿ. ಬೃಂದಾವನದಲ್ಲಿ ಆಡುವ ಗೋಕುಲ, ಬೃಂದಾವನದಲ್ಲಿ ಆಡುವ ಗೋಕುಲ, ಬೃಂದಾವನದಲ್ಲಿ ಆಡುವ ಗೋಕುಲ, ಕಂದನ ನೀನು ಬೇಗನೆ ತೋರೆ, ಕಂದನ ನೀನು ಬೇಗನೆ ತೋರೆ ಪೋಗೆ ಪೋಗೆ ಸಖಿ, ನೀನು ಪೋಗೆ ಸಖಿ ಪೋಗೆ ಕೃಷ್ಣನ ನೀ ತೋರೆ ಪೋಗೆ ಪೋಗೆ ಸಖಿ. ಸಖಿಯರ ಈ ಹಾಡುಗಳನ್ನು ಕೇಳಿ ನಾವು ಸುಖಿ ಅಂತ ಅನ್ಸುತ್ತೆ. ಮೊದಲೇ ಹೇಳಿದ್ರಿ ನೀವು ಲಕ್ಷ್ಮಿ, ಚಂದನ ಅನ್ನೋದು ಬಹಳ ಆಪ್ತ ಅಂತ ಹೇಳಿ. ಇವತ್ತು ಬಹುಶಃ ಈ ಚಂದನ ಅಂಗಳಕ್ಕೆ ಬಂದಾಗ ಕಾರ್ಯಕ್ರಮ ನಿತ್ಯೋತ್ಸವ ಕಾರ್ಯಕ್ರಮದಿಂದ ನೆನಪಿಸ್ಕೊಳ್ಬೇಕಾಗತ್ತೆ. ನಿತ್ಯೋತ್ಸವ ಆಗಿರ್ಬೋದು, ಶಾಸ್ತ್ರೀಯ ಕಾರ್ಯಕ್ರಮಗಳಾಗಿರ್ಬೋದು, ಥಟ್ಟಂತ ಹೇಳಿ ಆಗಿರ್ಬಹುದು. ಆ ನೆನಪುಗಳು ಒಂದು ಕ್ಷಣ ಈ ನಮ್ಮ ಬಿಲ್ಡಿಂಗ್ ಒಳಗಡೆ ಬಂದಾಗ ಎಲ್ಲ ನೆನಪಾಯ್ತಾ ನಿಮ್ಗೆ? ಖಂಡಿತ. ನಮಗೆ ಆಕ್ಚುಲಿ ನಿತ್ಯೋತ್ಸವಕ್ಕಿಂತ ಇನ್ನೂ ಹಳೆ ನೆನಪು ನಮ್ಗೆ. ನಾವು ಟಿವಿ ಕಾರ್ಯಕ್ರಮ ಅಥವಾ ವೇದಿಕೆ ಕಾರ್ಯಕ್ರಮ ಅಂತ ಮೊದಲು ಕೊಟ್ಟಿದೆ ದೂರದರ್ಶನದಲ್ಲಿ. ನಾವಿವತ್ತು ಕೂತಿದೀವಲ್ಲ, ಈ ಫ್ಲೋರ್ ನಲ್ಲೇ ನಾವು ಕೂತು ಮೊದಲು ಹಾಡಿದ್ದು. ಸೊ ದೂರದರ್ಶನ ಅದೇ ಕಾರಣಕ್ಕೆ ನಮ್ಗೆ ಅಷ್ಟು ಆಪ್ತ ಅನ್ಸೋದು. ಬಿಲ್ಡಿಂಗ್ ಎಂಟರ್ ಆಗ್ತಾ ಇದ್ದಂಗೆ ಎಲ್ಲಾ ನೆನಪುಗಳು ಒಂದ್ರ ಹಿಂದೆ ಒಂದು. ಹಾಗಾಗಿ ತುಂಬಾ ಖುಷಿ ನಮ್ಗೆ ಯಾವತ್ತು ಇಲ್ಲಿ ಬರೋದು ಅಂದ್ರೆ. ಸೊ ಇವ್ರು ಹೇಳ್ದಾಗೆ ಫಸ್ಟ್ ಟಿವಿ ಕಾರ್ಯಕ್ರಮ ಇಲ್ಲೇ ಬಂದಿದ್ದು. ಇಬ್ರು ಚಿಕ್ಕವರು, ನಂಗೆ ಏನೂ ಗೊತ್ತಿಲ್ಲ. ನಮ್ಮ ತಂದೆಯವರು ನಮ್ಮ ಅಜ್ಜಿಯವ್ರ ಮುಂದೆ ಕೂರ್ತಾ ಇದ್ರು. ಅವ್ರು ಯಾವ್ದು ಹೇಳಿ ಅಂದ್ರೆ ಅದನ್ನ ಹಾಡ್ತಾ ಇದ್ವಿ. ಸೊ ಅವಾಗಂತೂ ಚಿಕ್ಕ ವಯಸ್ಸಲ್ಲಿ ಇನ್ನೂ ಸ್ಟೇಜ್ ಫಿಯರ್ ಇರಲ್ಲ. ಸೊ ಅದೆಲ್ಲ ಒಂದು ನಾಸ್ಟಾಲಜಿಯಾ, ಬಹಳ ಜ್ಞಾಪಕ ಬಂತು, ಖುಷಿ ಆಯ್ತು. ನನಗೆ ಸಂಗೀತದ ಕಲಾವಿದರನ್ನ ಗಮನಿಸಿದಾಗ ಅವರ ಚೈಲ್ಡ್ಹುಡ್ ನಿಜವಾಗ್ಲೂ ಸಂಗೀತಮಯವಾಗೇನೆ ತುಂಬಾ ಸ್ಟ್ರಿಕ್ಟ್ ಆಗಿಲ್ಲ, ನೀವು ಪ್ರಾಕ್ಟೀಸೇ ಮಾಡಬೇಕು, ಈ ಥರನೇ ಇತ್ತ? ಹೇಗಿತ್ತು ನಿಮ್ದು? ತುಂಬಾ ಸ್ಟ್ರಿಕ್ಟ್ ಚೈಲ್ಡ್ಹುಡ್ ನಮ್ದು. ಹಾಗೆ ನೋಡಿದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ನಮಗೆ ನೆನಪಾಗೋದೇ ಬರೀ ಸಂಗೀತ, ಪಾಠ, ಅಪ್ಪ ಸ್ಟ್ರಿಕ್ಟ್ ಆಗಿರೋದು. ಆ ವಾತಾವರಣನೇ ನಮಗೆ ನೆನಪಾಗೋದು. ನಮ್ಮ ತಂದೆಯವ್ರ ಗುರುಗಳು, ನಮ್ಮ ಅಜ್ಜಿ ಪಾಠ ಶುರು ಮಾಡಿದ್ದು ನಮಗೆ. ಅಜ್ಜಿ ತೊಡೆ ಮೇಲೆ ಕೂರಿಸ್ಕೊಂಡು, ಅಜ್ಜಿ ಅಂದರೆ ಅವರು ತುಂಬ ದೊಡ್ಡ ವಿದುಷಿ ಅವರು.
ಅಷ್ಟಿದ್ರು ಮೊಮ್ಮಕ್ಕಳು ಅಂದ್ರೆ ತೊಡೆ ಮೇಲೆ ಕೂರಿಸ್ಕೊಂಡು ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದಿದ್ದು. ಸೀನ್ ಚೇಂಜ್ ಆಯ್ತು ಅಂದ್ರೆ ನಮ್ಮ ತಂದೆಯವ್ರ ಹತ್ರ ಅದೇ ಪಾಠ ಸ್ಟ್ರಿಕ್ಟ್ ಆಗಿ ಆಗ್ತಾ ಇತ್ತು. ನಮ್ಮ ಅಜ್ಜಿ ಪತ್ರ ಎಲ್ಲ ಬರೆಯೋರು, ಮಕ್ಕಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ಕೋಬೇಡ, ಸ್ವಲ್ಪ ಪ್ರೀತಿಯಿಂದ ಹೇಳ್ಕೊಡು, ಆಟ ಆಡ್ತಾ ಹೇಳ್ಕೊಡು. ಬಟ್ ನಮ್ಮ ತಂದೆ ಹತ್ರ ವಿದ್ಯಾ ಕಲಿಯೋದು ಅಂದ್ರೆ ಅದು ಬೇರೆನೆ, ಅಷ್ಟು ಸಲಿಗೆ ಇರೋದಿಲ್ಲ, ತುಂಬಾ ಟೈಮು. ಆ ವಿಷಯದಲ್ಲೂ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ನಿಮಗೇನಾದ್ರೂ ಲೀನಿಯನ್ಸ್ ಇತ್ತಾ ಚಿಕ್ಕವರು ಅಂತ ಅಂದ್ಬಿಟ್ಟು ಅಪ್ಪನ ಹತ್ರ? ಅಂದ್ರೆ ನಾನು ಆಕ್ಚುಲಿ ಸ್ವಲ್ಪ ಬಯಸ್ಕೊತಾಗಿದ್ದು ನಾನೇ ಚಿಕ್ಕ ವಯಸ್ಸಲ್ಲಿ. ಅಂದ್ರೆ ಇವ್ರು ಸ್ವಲ್ಪ ಫೋಕಸ್ಡ್ ಆಗಿರ್ತಾ ಇದ್ರು. ಎಷ್ಟಾದ್ರೂ ಇವ್ರಿಗಿಂತ ನಾನು ಚಿಕ್ಕವಳು, ಸ್ವಲ್ಪ ಆಟದ ಕಡೆ ನನ್ಗೆ ಒಲ್ವೈತಾ ಇತ್ತು, ಡಾನ್ಸ್ ಆಗಿರ್ಬೋದು, ಬೇರೆ ಇದ್ರಲ್ಲೂ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಸ್ವಲ್ಪ ಫೋಕಸ್ಡ್ ಆಗಿ ಇವ್ರು ಇರ್ತಾ ಇದ್ರಲ್ಲ, ಇವ್ರ ಜೊತೆ ನಾನು ಹಂಗೆ ಇರ್ಬೇಕಾಗಿತ್ತು. ಇಷ್ಟ ಆಗ್ತಾ ಇತ್ತು, ಬಿಡ್ತಾ ಇತ್ತು. ವೀಕೆಂಡ್ಸ್ ಎಲ್ಲ ಆಟಕ್ಕೆ ಹೋಗಿ ಜ್ಞಾಪಕ ಇಲ್ಲ. ಇವ್ರು ಹೇಳ್ದಂಗೆ ಪಾಠ, ಶಿಸ್ತು, ನಾವೇನಾದ್ರು ಅವ್ರು ಹೇಳಿದ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಏಟು ಪೆಟ್ಟು, ಇಷ್ಟೇ ನಮ್ದು ಇದು. ಅಂದ್ರೆ ಅವಾಗ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಇಷ್ಟು ಹೊಡಿತಾರೆ, ಏನಕ್ಕಿಷ್ಟು ಸ್ಟ್ರಿಕ್ಟ್ ಅಂತ. ಬಟ್ ಅವತ್ತು ಶಿಲೆಗೆ ಪೆಟ್ಟು ಕೊಟ್ಟು ಕೊಟ್ಟು ಆ ಒಂದು ಮೂರ್ತಿ ಆಗಕ್ಕೆ, ಅದು ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ ಫಲ. ಬಿಕಾಸ್ ಅಷ್ಟು ಸ್ಟ್ರಿಕ್ಟ್ ಆಗಿ ಇರಲಿಲ್ಲ ಅಂದರೆ ಮಕ್ಳು ಹೇಳಿದ ಮಾತು ಕೇಳಲ್ಲ, ಅವ್ರಿಗೆ ಬೇಕಾಗಿದ್ದೇ ಮಾಡಿಸ್ಕೊತಾರೆ. ಇವಾಗ ನಮಗೆ ಗೊತ್ತಾಗುತ್ತಲ್ಲ ನಮ್ಮ ಮಕ್ಳು ಬೆಳೆಸುವಾಗ, ಓ ಕೇಳಲ್ಲ ಇವರು ಇಷ್ಟು ಮುದ್ದು ಮಾಡಿದ್ರೆ ಅಂತ. ಸೊ ಆ ಥರ ಇದ್ದಿದ್ದೇ ಕರೆಕ್ಟ್ ಅಂತ ಅನಿಸುತ್ತೆ. ಅಲ್ಲ, ಲಕ್ಷ್ಮಿಯವರು ವೇದಿಕೆ ಹತ್ತಿದ್ದೆ ಬಹಳ ಸಣ್ಣ ವಯಸ್ಸಲ್ಲಿ, ಇನ್ನು ಅವ್ರಿಗಿಂತಲೂ ನೀವು ಇನ್ನೂ ಚಿಕ್ಕವರು. ನೆನಪಿದ್ಯಾ ಮೊದಲ ವೇದಿಕೆ ಹತ್ತಿದ ಕಾರ್ಯಕ್ರಮ ಹೇಗಿತ್ತು? ಏನಾದ್ರೂ ಸ್ವಲ್ಪ ನೆನಪಿದ್ಯಾ? ಅದು ವೇಗ್ ಮೆಮೊರೀಸ್. ಅದು ನನ್ಗಿಂತ ಇಂದು 2 ವರ್ಷ ಹೌದು ಚಿಕ್ಕವರು. ಮೊದಲನೇ ಕಾರ್ಯಕ್ರಮ ಅಂತ ಆಕ್ಚುಲಿ ಅದು ನಮ್ಮ ತಂದೆಯವ್ರ ಕಾರ್ಯಕ್ರಮ ಆಗಿತ್ತದು. ನಾವು ಗುಂಡ್ಲುಪೇಟೆಯಲ್ಲಿ ಇದ್ವಿ ಮುಂಚೆ. ಚಿಕ್ಕ ಮಕ್ಕಳು ತಂದೆ ಕಾರ್ಯಕ್ರಮ ಅಂತ ನಮ್ಮ ಅಜ್ಜಿ ಪಕ್ಕ ಕೂತ್ಕೊಂಡು ಇಡೀ ಕಚೇರಿ ತಾಳ ಹಾಕೋದು, ನಮ್ಮ ಅಜ್ಜಿ ತಾಳ ಹಾಕು ಅಂತೆಲ್ಲ ಹಾಕ್ಸೋರು. ಅವ್ರ ಕಾರ್ಯಕ್ರಮ ಮುಗಿದ್ಮೇಲೆ ಸುಮ್ಮನೆ ಮಕ್ಕಳು ಹಾಡ್ತಾರೆ ನೋಡ್ಲಿ ಜನ ಅಂದ್ಬಿಟ್ಟು ಕೂರ್ಸಿದ್ರು. ಅದೊಂದು ಗಣಪತಿ ಹಬ್ಬದ ಪ್ರಯುಕ್ತ ಆಗಿದ್ದ ಕಚೇರಿ. 2 ಹಾಡಿದ್ ನಾವು. ಶರಣು ಸಿದ್ಧಿವಿನಾಯಕ ಹಾಡಿದ್ವಿ, ಗಜವದನ ಬೇಡುವೆ ಹಾಡಿದ್ವಿ. ಸುಮ್ನೆ ಕೂತ್ಕೊಂಡ್ವಿ, ಹಾಡಿದ್ವಿ. ನಿದ್ದೆಗಣ್ಣಲ್ಲಿ ಕೂತ್ಕೊಂಡು ಮೈಕ್ ಮುಂದೆ, ಏನೂ ಗೊತ್ತಿಲ್ಲ, ಎದುರುಗಡೆ ಜನ ಇದ್ದಾರೆ, ಮನೇಲಿ ಹೇಗ್ ಹಾಡ್ತೀವೋ ಹಾಗೆ ಕೂತ್ಕೊಂಡು ಹಾಡಿದ್ದಷ್ಟೇ. ಅದಾದ್ಮೇಲೆ ನಾವು ದೂರದರ್ಶನದಲ್ಲೇ ಹಾಡಿದ್ದು. ಸಿಸ್ಟರ್ಸ್ ಆಗೆ ನಮ್ನ ಒಟ್ಟಿಗೆನೆ ಹಾಡಿಸ್ಬೇಕು ಅಂತ ನಮ್ ತಂದೆ ಡಿಸೈಡ್ ಮಾಡ್ಬಿಟ್ಟಿದ್ರು ಅನ್ಸುತ್ತೆ. ಒಟ್ಟಿಗೆನೆ ವೇದಿಕೆ ಹತ್ತಿದ್ದು, ಇವತ್ತಿಗೂ ಒಟ್ಟಿಗೆನೆ ಹಾಡ್ತಾ ಇದೀವಿ. ಹಾಗೆ ಇದ್ದೀರಲ್ಲ. ಅಂಡ್ ಈಗೇನಂದ್ರೆ ಅಪ್ಪನ ಸ್ಟ್ರಿಕ್ಟ್ನೆಸ್ಸು, ಇನ್ನೊಂದ್ ಕಡೆ ಅಜ್ಜಿ ಹೇಳ್ಕೊಟ್ಟು ತೊಡೆ ಮೇಲೆ ಕೂರಿಸಿ ಮತ್ತು ಪತ್ರದಲ್ಲಿ ಹಾಗೆಲ್ಲ ಬರೆದ್ರೂ ಕೂಡ ಇನ್ನೆಲ್ಲ ಒಂದ್ ಕಡೆ ಜೊತೆನಲ್ಲೇ ಅಮ್ಮ ಯಾವಾಗ್ಲೂ ಇರ್ತಿದ್ರು. ಅಮ್ಮನೂ ಗಾಯಕಿ. ಸೊ ಅಂದ್ರೆ ಅಮ್ಮ ಅಪ್ಪ ಅಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾದ್ರೆ ಅವ್ರು ಹೇಗೆ ಅದನ್ನ ನಿಮ್ಗೆ ಅಂದ್ರೆ ನಿಭಾಯಿಸ್ತಾ ಇದ್ರು, ಅಥವಾ ಏನಾದ್ರು ಹೇಳ್ತಿದ್ರ ಅಪ್ಪಂಗೆ ಯಾಕೆ ಸ್ಟ್ರಿಕ್ಟ್ ಆಗಿದ್ದೀರಾ ಅಂತ? ಅದು ಯಾವಾಗ್ಲೂ ಇತ್ತು ಮನೆಯಲ್ಲಿ. ನಮ್ ತಾಯಿ ಅಂದ್ರೆ ಯಾವಾಗ್ಲೂ ಅಷ್ಟು ಮಕ್ಳ ಹತ್ರ ಸ್ಟ್ರಿಕ್ಟ್ ಆಗಿರೋದು ಸಹಿಸಲ್ಲ. ಅಯ್ಯೋ ಪಾಪ ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿಸ್ತಾ ಇದಾರಲ್ಲ, ಬಿಡಿ ಪಾಪ ಹೇಳ್ತಾನೆ ಇರೋರು. ನಾವು ಮಧ್ಯ ಸುಸ್ತಾಯ್ತು ಪ್ರಾಕ್ಟೀಸ್ ಆದಾಗ ನೀರ್ ಕುಡಿಯೋಕ್ ಬರ್ತಿದ್ವಿ, ಸಾಕು ಅಂತ ಹೇಳ್ರೆ ಇದೆಲ್ಲ. ನಮ್ಮಮ್ಮ ಒಂಥರ ಅನ್ಸಂಗ್ ಹೀರೋ ನಮ್ ಜೀವನದಲ್ಲಿ. ಯಾವಾಗ್ಲೂ ನಾವು 4 ಗೋಡೆ ಮಧ್ಯ ಸಂಗೀತ, ನಮ್ ತಂದೆ ಆಯ್ತು ನಾವಾಯ್ತು ಇಷ್ಟ್ರ ಮಧ್ಯ ಇರ್ತಿದ್ವಿ. ನಮ್ ತಮ್ಮ ಇದ್ದಾನೆ ನಮ್ಗೆ. ಅವ್ರು ಯಾವಾಗ್ಲೂ ಪಾಪ, ಆಕ್ಚುಲಿ ನಮ್ಮ ತಾಯಿ ಕೂಡ ಮದುವೆ ಆದ ನಂತರ ಅವರು ಪೊಲಿಟಿಕಲ್ ಸೈನ್ಸ್ MA ಓದಿದ್ರು, ಆಮೇಲೆ ಸಂಗೀತದಲ್ಲಿ ವಿದ್ವತ್ ಮಾಡಿದ್ರು. ಎಲ್ಲ ಪ್ಯಾರಲಲಿ ಮಕ್ಕಳನ್ನ ಬೆಳೆಸ್ತಾ ಅವ್ರು ಯಾವತ್ತೂ ನಾನು ಅದು ಮಾಡದೆ ಇದು ಮಾಡದೆ ನಿಮ್ಮನ್ನೆಲ್ಲ ಸಂಭಾಳಿಸ್ತಾ ಅಂತ ಹೇಳ್ಕೊಂಡವ್ರೆ ಅಲ್ಲ. ತುಂಬಾ ಅದ್ಭುತವಾದ ಗಾಯಕಿ ನಮ್ಮ ತಾಯಿ. ಸೊ ನಮ್ಗೆ ಹಾಡೋ ಆ ಜೀನ್ಸ್ ವಾಯ್ಸ್ ಎಲ್ಲ ಬಂದಿದೆ ಅಂದ್ರೆ ತಾಯಿ ಕಡೆಯಿಂದಾನು ಬಂದಿದೆ. ಸೊ ಯಾವಾಗ್ಲೂ ಪಾಪ ಅಂತ ನಮ್ಮಮ್ಮ ನಮ್ಮನ್ ಕಂಡ್ರೆ. ಅಲ್ಲ, ಹಂಗಿದ್ರೆ ಈ ಎಪಿಸೋಡ್ ಇಂದ ಅಮ್ಮನ್ಗೆ ಡೆಡಿಕೇಟ್ ಮಾಡ್ಬೋದಾ ಯಾವ್ದಾದ್ರು ಒಂದು ಸಾಂಗ್ ನ, 1-2 ಲೈನ್? ಖಂಡಿತ ಪ್ಲೀಸ್. ಅಮ್ಮ ಎಂದರೆ ಮೈ ಮನವೆಲ್ಲ ಹೂವಾಗುವುದಮ್ಮ, 2 ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಅಮ್ಮ ಅನ್ನೋ 2 ಅಕ್ಷರದಲ್ಲಿ ಶಕ್ತಿ ಎಷ್ಟಿದೆಯಲ್ಲ, ನೀವಿಬ್ಬರ ಹಾಡಲ್ಲಿ ಧ್ವನಿಯಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ, ಅಷ್ಟೇ ಸ್ಫೂರ್ತಿ ಇದೆ. ನಮ್ಮನೇಲಿ ಸ್ವಲ್ಪ ಅಮ್ಮಂಗೆ ನಾನು ಹೆಚ್ಚು ಮುದ್ದೆನೇನೆ. ನಮ್ಮ ಅಪ್ಪನೂ ಸ್ವಲ್ಪ ಹೇಳ್ತಾ ಇರ್ತಾರೆ ನಾವಿಬ್ರು ಜೋಡಿ ಹೆಚ್ಚಾಗಿರ್ತೀವಿ ಅಂತಂತ. ಮುಂಚೆಯಿಂದ ನನಗೆ ನಮ್ಮ ತಾತ ಆಗಿರ್ಬೋದು, ನಮ್ಮ ಅಮ್ಮ ಸ್ವಲ್ಪ ಮುದ್ದು ಜಾಸ್ತಿ.
ಅಪ್ಪ ಯಾವಾಗಲೂ ಸ್ವಲ್ಪ ಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ರು, ಅಮ್ಮ ಇಂದು ಇಂದು ಅಂತ ಇದ್ರು. ಅದಿರುತ್ತಲ್ಲ ಸ್ವಲ್ಪ. ಇವ್ರು ಹೇಳ್ದಾಗೆ ಅಮ್ಮ ಸಪೋರ್ಟ್ ತುಂಬಾ ಇದೆ ನಮಗೆ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನಾಗ್ತಾಯಿತ್ತು, ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ತೆಗಿ, ಒಂದು ಲೋಟ ಹಾಲು ಕೊಡಿ, ಮೇಲೆ ಹತ್ತು ಹೋಗ್ತಾ ಇರು, ಪಾಠಕ್ಕೆ ಕೂತ್ಕೊ ಅಷ್ಟೇ. ಅಮ್ಮನ ಒಟ್ಟಿಗೆ ಜಾಸ್ತಿ ಒಡನಾಟ ಆಗ್ತಾ ಇರಲಿಲ್ಲ. ಬಿಕಾಸ್ ನಮ್ಮ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಇರ್ತಾ ಇದ್ರು. ಅಂದರೆ 1 ನಿಮಿಷನೂ ಕಾಲ ಕಳಿಬಾರ್ದು, ಬಂದ ತಕ್ಷಣ ಎಲ್ಲ ಸಮಯ ಉಪಯೋಗಿಸ್ಬೇಕು ಒಳ್ಳೆ ರೀತಿಯಲ್ಲಿ ಅಂತ. ಅದಕ್ಕೆಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತಾಯಿದ್ರು. ನಮಗೆ ಚಿಕ್ಕ ವಯಸ್ಸಿಂದ ಒಂದು ಕೆಲಸ ಮಾಡಿ ಗೊತ್ತಿಲ್ಲ, ಮನೆಯಲ್ಲಿ ಮಕ್ಕಳು ಕೆಲಸ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಓದಲಿ, ಸಂಗೀತ ಕಲೀಲಿ, ಇಷ್ಟರಲ್ಲೇ. ಇವನ್ನು ನಾವು ಮುಂದೆ ರಿಯಾಲಿಟಿ ಶೋಸ್ಗೆ ಹೋಗ್ತಾ ಇರುವಾಗಲೂ ಅಷ್ಟೇ ಕಷ್ಟಪಟ್ಟು ಮನೆ ಕೆಲಸನೆಲ್ಲ ಮಾಡಿ ಎಲ್ಲದನ್ನು ಮಾಡಿಟ್ಟು ನಮ್ಮೊಟ್ಟಿಗೆ ಬರ್ತಾಯಿದ್ರು ಇಲ್ಲಿಗೆ. ಬಿಕಾಸ್ ನಾವು ಫಸ್ಟ್ ಬೆಂಗಳೂರಲ್ಲಿ ಇರಲಿಲ್ಲ, ಮೈಸೂರಲ್ಲಿ ಇದ್ದಿದ್ದು. ಯಾವುದೇ ಶೂಟ್ ಆಗಿರಬಹುದು, ಏನೇ ಇದ್ದಿದ್ರು ನಾವು ಅಲ್ಲಿಂದ ಓಡಾಡ್ತಾ ಇರಬೇಕಿತ್ತು. ಎಸ್ಪೆಷಲಿ ನಾನು ಸೀರಿಯಲ್ ಶೂಟ್ ಎಲ್ಲ ಮಾಡ್ತಿದ್ದೆ, ಅವಾಗ ಎಲ್ಲದಕ್ಕೂ ನಮ್ಮ ಅಮ್ಮನೇ ಬರ್ತಾ ಇದ್ದಿದ್ದು. ಸೊ ಅಮ್ಮನ ಒಂದು ಸಪೋರ್ಟ್ ಬಹಳಷ್ಟಿದೆ ನಮ್ಮಿಬ್ರಿಗೂ. ಕರೆಕ್ಟ್. ಅಂದರೆ ನೀವು ಶಾಸ್ತ್ರೀಯವಾದ ಹಿನ್ನೆಲೆ, ಅಪ್ಪ ಅಷ್ಟು ಕಠಿಣವಾಗಿ ನಿಮ್ಗೆ ಅಭ್ಯಾಸ ಮಾಡಿಸಿದ್ರು ಕೂಡ, ಬಟ್ ಈ ರಿಯಾಲಿಟಿ ಶೋಗಳಂತ ಹೇಳಿದಾಗ ಸ್ವಲ್ಪ ಅಂದರೆ ಆ ಚೌಕಟ್ಟಿನವರಿಗೆ ಅದು ಸ್ವಲ್ಪ ದೂರನೇ ಉಳಿತಾರೆ. ಬಟ್ ಹೀಗಿದ್ರೂ ಅಪ್ಪ ಸಪೋರ್ಟ್ ಮಾಡಿದ್ರಾ? ಅಪ್ಪಂದೇ ಸಪೋರ್ಟ್ ಇಂದ ನಾವು ಬಂದಿದ್ದು. ಯಾಕೆ ಅಂದ್ರೆ ನಮ್ಗೆ ಚಿಕ್ಕ ಮಕ್ಳಿಗೆ ಇವಾಗ ಹೇಳ್ಕೊಡ್ತಾ ಇರೋಷ್ಟು ಬಿಟ್ರೆ ಇನ್ನೇನ್ ಗೊತ್ತು ಪ್ರಪಂಚ. ಅವಾಗೆಲ್ಲ ಇಷ್ಟು ಟಿವಿ ಎಕ್ಸ್ಪೋಜರ್, ಟಿವಿನೇ ಹಾಕ್ತಿರ್ಲಿಲ್ಲ ನಮ್ಮ ಮನೇಲಿ. ನಮ್ಮ ತಂದೆಗೆ ಏನಂದ್ರೆ ಮುಂಚೆಯಿಂದ ಅವ್ರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಕ್ಚುಲಿ. ಬೀಯಿಂಗ್ ಪಕ್ಕಾ ಕರ್ನಾಟಿಕ್ ಮ್ಯೂಸಿಷಿಯನ್, ಅವ್ರಿಗೇನಂದ್ರೆ ತುಂಬಾ ಹಿಂದೂಸ್ತಾನಿ ಸಂಗೀತ ಕೇಳೋರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ದೊಡ್ಡ ಫ್ಯಾನ್ ನಮ್ಮ ತಂದೆ. ಆಗಿನ ಕಾಲದ ಫಿಲಮ್ಸ್ ಯಾವ್ದು ಬಿಡ್ತಿರ್ಲಿಲ್ವಂತೆ, ಅವ್ರು ಫಿಲಮ್ ಹೋಗಿ ನೋಡೋದು ಅವ್ರಿಗೆ. ಸೊ ಫಿಲಮ್ ಮ್ಯೂಸಿಕ್ ಬಗ್ಗೆ ವಿಶೇಷವಾಗಿ ಅವ್ರಿಗೆ ಅಭಿಮಾನ. ಆಮೇಲೆ ಸಿ ಅಶ್ವಥ್ ಅವರು, ಮೈಸೂರು ಅನಂತ ಸ್ವಾಮಿ ಅವರು, ರೇಡಿಯೋದಲ್ಲಿ ಅವ್ರು ಕೇಳ್ತಾ ಇದ್ದಿದ್ದು ಭಾವಗೀತೆಗಳು, ಸಿನಿಮಾ ಸಂಗೀತ ಅವ್ರಿಗೆ ಭಾಳ ಇಷ್ಟ ಆ್ಯಕ್ಚುಲಿ. ಸೊ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಲಿ ಮಕ್ಕಳು, ದೇವ್ರು ಕೊಟ್ಟಿರೋ ವಾಯ್ಸ್ ಇದೆ, ಕಲೀಲಿ ಎಲ್ಲಾನು ಅನ್ನೋ ಕಾರಣಕ್ಕೋಸ್ಕರನೇ ನಮಗೆ ಚಿಕ್ಕ ವಯಸ್ಸಿಂದಾನೇ ಒಂದಷ್ಟು ಕ್ಯಾಸೆಟ್ಗಳು ತಂದಿಟ್ಟಿದ್ರು ಮನೇಲಿ. ಸಿನಿಮಾ ಹಾಡುಗಳು ಕ್ಯಾಸೆಟ್, ಭಾವಗೀತೆಗಳು. ಅದು ನಮಗೆ ಈ ಪ್ರಾಕ್ಟೀಸ್ ಮುಗಿದ ತಕ್ಷಣ ಕ್ಲಾಸಿಕಲ್ ಆದಮೇಲೆ ಹಾಕಿ ಕೇಳಿಸೋರು ಹಾಡುಗಳು. ಆಮೇಲೆ ಒಂದಿಷ್ಟು ಹಾಡುಗಳನ್ನು ಕಲ್ತ್ಕೊಂಡು ಬಂದು ನನ್ನ ಮುಂದೆ ಹಾಡು, ಅದೆಲ್ಲ ಒಂದು ಟಾಸ್ಕ್ ಥರ ನಮಗೆ ಆ ಟೈಮಲ್ಲಿ. ನ್ಯಾಚುರಲಿ ನಮಗೆ ಪ್ಯಾರಲಲ್ಲಿ ಬಂದ್ಬಿಡ್ತು. ಆಮೇಲೆ ಕಾಂಪಿಟೇಷನ್ಸ್ ಅಂತ ಅನೌನ್ಸ್ ಮಾಡಿದಾಗ ನಮ್ಮ ತಂದೆಯವ್ರಿಗೆ ತುಂಬ ಖುಷಿ, ಎಲ್ಲ ಹಾಡಿಸ್ಬೋದು ಮಕ್ಕಳ ಹತ್ರ ಅಂತ. ವಿಶೇಷವಾಗಿ ಅದಕ್ಕೆಲ್ಲ ತರಬೇತಿ ಕೊಟ್ಟು ಪ್ರತಿ ಹಾಡನ್ನು ತಿದ್ದಿ ತೀಡಿ ಕಾಂಪಿಟೇಷನ್ಸ್ಗೆಲ್ಲ ಕಳಿಸ್ತಾ ಇದ್ರು. ಶಾಸ್ತ್ರೀಯ ಗಾಯನದಲ್ಲಿ ಯಾರು ತುಂಬಾ ಪರಿಣಿತಿ ಪಡೆದಿರ್ತಾರೆ ಅದೊಂದು ಗೆರೆ ಹಾಕೊಂಡಿರ್ತಾರೆ. ಬಟ್ ನೀವು ಹಾಗಲ್ಲ, ಅಂದ್ರೆ ಅಪ್ಪನೂ ಅಷ್ಟು ಸಪೋರ್ಟ್ ಮಾಡಿದ್ರು, ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯತೆ. ವ್ಯತ್ಯಾಸ ಅಂತ ನೋಡೋದಾದ್ರೆ ಒಂದು ವೇದಿಕೆ ಮೇಲೆ ಶಾಸ್ತ್ರೀಯ ಗಾಯನ, ಶಾಸ್ತ್ರೀಯ ಕಚೇರಿ ಕೊಡೋದು ಎಷ್ಟು ಡಿಫ್ರೆಂಟ್, ಇನ್ನು ಸಿನಿಮಾ ಹಾಡುಗಳು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡೋದು ಎಷ್ಟು ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅಂದರೆ ಇವ್ರು ಹೇಳ್ದಾಗೆ ಫಸ್ಟೇ ನಮ್ಮ ತಂದೆ ನಮಗೆ ಎಲ್ಲ ರೀತಿಯ ಪ್ರಾಕಾರದ ಹಾಡುಗಳನ್ನು ಹಾಡಿಸಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಹಾಗಾಗಿ ನಮಗೆ ಗೊತ್ತಾಗದೆ ಟ್ಯೂನ್ ಹಾಕ್ಬಿಡ್ತಾ ಇದ್ವಿ. ಈಗ ಶಾಸ್ತ್ರೀಯ ಸಂಗೀತ ಅಂದರೆ ನೀವು ಒಂದು 3 ಅವರ್ಸ್ ಕೂತ್ಕೊಂಡು ಹಾಡಲೇಬೇಕು. ಈಗ ಚಿಕ್ಕ ವಯಸ್ಸಿಂದ ಅದನ್ನೇ ಕಲ್ತ್ಕೊಂಡು ಬಂದಿರೋದ್ರಿಂದ ಅದಕ್ಕೆ ನಮಗೆ ಮೈಂಡ್ ಸೆಟ್ ಆಗಿರುತ್ತೆ. ಸೊ ವೆರಿ ನೆಕ್ಸ್ಟು ನೀವು ಫಿಲ್ಮ್ ಸಾಂಗ್ಗೆ ಹೋಗಬೇಕು, ರೆಕಾರ್ಡಿಂಗ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಅಂತಂದರೆ ಅದರದ್ದೇ ಬೇರೆ ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಏನಾಗುತ್ತೆ, ಕ್ಲಾಸಿಕಲಲ್ಲಿ ನೀವು ಒಂದೇ ಪಿಚ್ಚಲ್ಲಿ ಹಾಡ್ತೀರಾ. ಫಿಲ್ಮ್ ಸಾಂಗ್ಸು, ಚಿತ್ರಗೀತೆ ಅಂದರೆ ಒಂದೊಂದು ಶ್ರುತಿಲಿರುತ್ತೆ. ಅದು ನೀವು ಮುಂಚೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದೇ ಪಿಚ್ಚಲ್ಲಿ ಹಾಡ್ತಿದ್ರೆ ನಿಮ್ಮ ಕಂಠ ಅಲ್ಲೇ ಇರುತ್ತೆ. ನಮ್ಗೆ ಏನಾಗ್ತಾ ಇತ್ತು, ಚಿಕ್ಕ ವಯಸ್ಸಿಂದ ಎಲ್ಲಾ ರೀತಿ ಹಾಡುಗಳನ್ನ, ಸುಗಮ ಸಂಗೀತ, ಚಿತ್ರಗೀತೆ, ಈ ಕಡೆ ಜಾನಪದ ಗೀತೆ ಎಲ್ಲದನ್ನು ಹಾಡಿ ಆ ಪಿಚ್ಚಲ್ಲಿ ನಮಗೆ ಹಾಡೋ ಮಟ್ಟಿಗೆ ವಾಯ್ಸ್ ತಯಾರಿ ಆಯಿತು. ಅದೆಲ್ಲ ಚಿಕ್ಕ ವಯಸ್ಸಿನ ಬುನಾದಿನೇ ಕಾರಣ ಅಲ್ಲ. ಸೊ ಹಾಗೆ ನೀವು ಮೈಸೂರಿನಲ್ಲಿ ಇರೋದ್ರಿಂದ ಮೈಸೂರು ಅಂದಾಗ ಒಂದು ದೊಡ್ಡ ಹೆಗ್ಗಳಿಕೆ ಅದು. ನಮಗೆ ಮೈಸೂರು ಅಂದಾಕ್ಷಣ ಎಲ್ರಿಗೂ ನೆನಪಾಗೋದು ಅಂದರೆ ವಿಶ್ವ ಪರಂಪರೆಯನ್ನು ಕೊಡುವಂಥ ಮೈಸೂರು ದಸರಾ. ಸೊ ಅಂದರೆ ನೀವು ದಸರಾದಲ್ಲಿ ಪರ್ಫಾರ್ಮ್ ಮಾಡಿದ್ದು, ರಾಜರನ್ನ ನೋಡಿದ್ದು ಅದೆಲ್ಲ ನೆನಪಿದೆಯಾ? ರಾಜರನ್ನ ನೋಡೋ ಅವಕಾಶ ಸಿಕ್ಕಿಲ್ಲ ನಮಗೆ, ಆದರೆ ದಸರಾನಲ್ಲಿ ಬಹಳ ಸಲ ಪರ್ಫಾರ್ಮ್ ಮಾಡಿದ್ದೀವಿ. ಓಕೆ. ಅದು ವಿಜೃಂಭಣೆ, ಅದು ಮೈಸೂರಿಗೆ, ಇಡೀ ಮೈಸೂರು ಜಗಮಗ ಅಂತ ಇರುತ್ತೆ. ಆಮೇಲೆ ನಮ್ಮ ಸಂಸ್ಕೃತಿ ಅನ್ನೋ ಒಂದು ಹೆಮ್ಮೆ ಹೆಜ್ಜೆಗೂ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ಮೈಸೂರಿನಲ್ಲಿ ಸ್ಪೆಷಲಿ ಸಂಗೀತಕ್ಕೆ ಬೇಕಾಗಿರುವಂತಹ ನಿಜವಾದ ಆಡಿಯನ್ಸ್ ಇದ್ದಾರೆ. ಸಂಗೀತವನ್ನೇ ಕೇಳಬೇಕು ಅಂತ ಸುಮ್ಮನೆ ಸ್ಟೇಜ್ ಮೇಲೆ ಏನೋ ನಡೀತಾ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅನ್ನೋ ಆಡಿಯನ್ಸ್ ಅಲ್ಲ. ಅದು ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾವ ಸ್ಟೇಜ್ನಲ್ಲಿ ನೀವು ನೋಡಿ, ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಇರುತ್ತೆ ಮೈಸೂರು ದಸರಾನ, ಅರಮನೆ ಆಗಿರ್ಬೋದು, ಜಗನ್ಮೋಹನ ಅರಮನೆ, ನೀವು ಎಲ್ಲೇ ಹೋಗಿ ಸಂಗೀತ ಕೇಳಬೇಕು ಅಂತ ಬರೋ ಆಡಿಯನ್ಸೇ ಅಲ್ಲಿ ಕಾಣಿಸ್ತಾರೆ.
ಅದು ತುಂಬ ಖುಷಿ ಕೊಡುತ್ತೆ ನಮಗೆ, ವಿಶೇಷವಾಗಿ ದಸರಾ. ಓಕೆ ಓಕೆ. ಸೊ ನಿಮ್ಮ ಹೆಸರನ್ನ ನೋಡಿದ ತಕ್ಷಣ ಚಿಲಕುಂದ ಅಂದರೆ ತುಂಬ ಜನಕ್ಕೆ ಪರಿಚಯ ಇಲ್ಲದೆ ಇರೋರಿಗೆ ಸರ್ನೇಮ ಅಂತ ಅಂದ್ಕೊಳ್ತಾರೆ. ಸೊ ಅದು ಮೂಲ ನಿಮ್ಮ ಊರಲ್ವ, ಊರಿನ ಹೆಸರಲ್ವಾ? ಸೊ ಆ ಊರಿನ ಬಗ್ಗೆ ಹೇಳಿ. ಚಿಲುಕುಂದ ನೀವು ನಂಬಲ್ಲ, ಪ್ರತಿ ಮನೆಯವರು ಶ್ರುತಿಬದ್ಧವಾಗಿ ಹಾಡ್ತಾರೆ. ಕಾರಣ ಏನು ಅಂದ್ರೆ, ನಮ್ಮ ಪರಮಗುರುಗಳು ವೇದಬ್ರಹ್ಮಶ್ರೀ ವೆಂಕಟನಾರಾಯಣ ಉಡುಪ ಶಾಸ್ತ್ರಿಗಳು. ಬರೀ ಪರಮಗುರುಗಳು ಅಂತ ಹೇಳಕ್ಕಾಗಲ್ಲ, ಅವರು ತ್ಯಾಗರಾಜರ ಪರಂಪರೆಯಿಂದ ಬಂದವರು. ಮೈಸೂರು ಸದಾಶಿವರಾಯರು, ರಾಮರಾಯರು, ಚಿಕ್ಕರಾಮರಾಯರು, ನಂತರ ನಮ್ಮ ಗುರುಗಳು. ನಮ್ಮ ಮುತ್ತಾತ ಅಂದ್ರೆ ನಮ್ಮ ತಂದೆಯವರ ತಾತ, ಅವರು ಮತ್ತೆ ನಮ್ಮ ಪರಮಗುರುಗಳು ಇಬ್ರು ಸಂಸ್ಕೃತ ಪಾಠಶಾಲೆಯಲ್ಲಿ ಸಹಪಾಠಿಗಳಾಗಿದ್ರು ಮೈಸೂರಿನಲ್ಲಿ. ಇಬ್ರು ಅಲ್ಲೇ ಸಂಗೀತ, ಸಂಸ್ಕೃತ, ನಮ್ಮ ಪರಮಗುರುಗಳು ಸಂಸ್ಕೃತ, ವೇದಾಂತ, ತರ್ಕ ಶಾಸ್ತ್ರ, ಹೀಗೆ 5-6 ವಿಷಯಗಳಲ್ಲಿ ವಿದ್ವತ್ ಪಡ್ಕೊಂಡಂಥವ್ರು. ಆ ಕಾಲದಲ್ಲಿ ಮೈಸೂರಿನ ಮಹಾರಾಜರು ಅವರ ವಿದ್ವತ್ತನ್ನು ನೋಡಿ ಅವ್ರ ಹತ್ರ ಬೇಡಿಕೆ ಇಟ್ಟಿದ್ರಂತೆ, ದಯವಿಟ್ಟು ನೀವು ಸಂಸ್ಕೃತ ಪಾಠಶಾಲೆಯಲ್ಲಿ ಬಂದು ಪ್ರಾಧ್ಯಾಪಕರಾಗಬೇಕು ಅಂತ. ಆದರೆ ನಮ್ಮ ಪರಮಗುರುಗಳು ಬಹಳ ಆಧ್ಯಾತ್ಮದ ಕಡೆ, ದೇವಿ ಉಪಾಸನೆ, ಪ್ರತಿ ದಿವಸ ದೇವಿ ಸಪ್ತಶತಿ ಪಾರಾಯಣ ಮಾಡ್ತಾ ಇದ್ದಂಥ ಮಹಾನುಭಾವರು. ಅವರು ಸ್ಪಿರಿಚುವಲ್ ಬೀಯಿಂಗ್, ಅವರು ಎನ್ಲೈಟೆಂಡ್ ಬೀಯಿಂಗ್ ಅಂತಾನೆ ನಾವು ಹೇಳೋದು. ಬಹುದೊಡ್ಡ ವಾಗ್ಗೇಯಕಾರರು, ಬಹಳ ರೀತಿಯಲ್ಲಿ ಅವರು ಪರಿಣತರು, ವೈಲಿನ್ ವಾದಕರು, ಗಾಯಕರು, ಎಲ್ಲ ರೀತಿ. ಆದರೆ ಅವ್ರಿಗೆ ಲೌಕಿಕವಾದ ಯಾವುದೇ ಆಸಕ್ತಿಗಳು ಇಲ್ಲದೆ ಇದ್ದಿದ್ದರಿಂದ ಅವರು ಅದನ್ನೆಲ್ಲ ನಯವಾಗಿ ನಿರಾಕರಿಸಿ, ನಾನಾಯಿತು, ನನ್ನ ದೇವಿ ಆಯಿತು, ನನ್ನ ಕಂಪೋಸಿಷನ್ಸ್ ಅಂತ ಇದ್ದವರು. ನಮ್ಮ ಮುತ್ತಾತ ಅವರನ್ನು, ಇಲ್ಲ ನೀವು ನಮ್ಮ ಊರಿಗೆ ಬರಬೇಕು, ನಮ್ಮ ಜೊತೆ ಇರಬೇಕು. ಅವ್ರಿಗೆ, ನಮ್ಮ ಗುರುಗಳಿಗೇನಾಯಿತು, ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿಯವರು ಹಾಗೆ ಅವರ ಹೆಂಡತಿ ಇಬ್ಬರನ್ನ ಕಳ್ಕೊಂಡ್ರು ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಅವರು ಒಬ್ಬರೇ ಇದ್ದರು. ನೀವು ಯಾಕೆ ನಮ್ಮ ಜೊತೆ ಚಿಲ್ಕುಂದಕ್ಕೆ ಬಂದಿರಬಾರ್ದು, ಒಂದಷ್ಟು ಜನಕ್ಕೆ ಸಂಗೀತ ಪಾಠ ಹೇಳ್ಕೊಡ್ಬಾರ್ದು? ಸಂತೋಷದಿಂದ ಬಂದರು. ನಮ್ಮ ಸುಯೋಗ, ನಮ್ಮ ಇಡೀ ಕುಲಕೋಟಿಗಳ ಸುಯೋಗ ಅಂತ ಹೇಳ್ಬೋದು, ಚಿಲ್ಕುಂದಕ್ಕೆ ಸಂಗೀತ ತಂದರು. ಅವರಿಂದ ನಮ್ಮ ಅಜ್ಜಿಯವರು, ಅಲ್ಲಿ ಇಡೀ ನಮ್ಮ ಫ್ಯಾಮಿಲಿ ಚಿಲ್ಕುಂದದಲ್ಲಿ, ನಮ್ಮ ಅಜ್ಜಿಯವರ ತಮ್ಮಂದರು ಅವರು ಚಿಲ್ಕುಂದ ಬ್ರದರ್ಸ್ ಅಂತ. ನಂತರ ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದರು, ನಮ್ಮ ಜನ್ರೇಷನಲ್ಲೂ ನಮ್ಮೆಲ್ಲ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಸಂಗೀತಗಾರರಾಗಿರೋದು. ಆ ಮಹಾನುಭಾವರ ಕೃಪೆಯಿಂದ ₹1 ಯಾರ ಹತ್ರನೂ ದುಡ್ಡು ತಗೊಳ್ಳಿಲ್ಲ ಅವರು. ಖುಷಿ ಆಗುತ್ತೆ ಎಷ್ಟು ಪ್ರಾಮುಖ್ಯತೆ ಇದೆ ಊರು ಅಂದರೆ. ಚಿಲ್ಕುಂದ ಸಿಸ್ಟರ್ಸ್ ಅಂತ ಹೇಳಿ ನೀವು ಯಾವಾಗಲೂ ಹಾಡ್ತಾ ಇರೋದನ್ನು ನೋಡಿದಾಗ ಚಿಲ್ಕುಂದ ಹಿಂದಿರುವಂಥ ಒಂದು ಪ್ರಾಮುಖ್ಯತೆ, ಸಂಗೀತದ ಒಂದು ವಿಷಯ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಇನ್ನೂರು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ಪಿಚ್ಚಿನ ವ್ಯತ್ಯಾಸ ಇರೋದ್ರಿಂದ ಅಂಥೇಳಿ. ಇಲ್ಲಿ ನನಗನ್ಸುತ್ತೆ ಅಂದರೆ ಶಾಸ್ತ್ರೀಯ ಸಂಗೀತ ಹಾಡುವಾಗ ಅಲ್ಲಿ ತುಂಬ ಗಾಂಭೀರ್ಯತೆ ಇದೆ, ಒಂದು ದೈವಿಕತೆ ಇದೆ, ಡಿವೋಷನಲ್ ಫೀಲ್ ಆಗುವಂಥದ್ದು. ನೀವು ಹಾಡಿರೋ ಸಿನಿಮಾ ಹಾಡುಗಳೆಲ್ಲ ನೋಡಿದಾಗ ಅಲ್ಲೊಂದು ಸಿಕ್ಕಾಪಡೆ ನಾಟಿನೆಸ್ ಇರೋವಂಥದ್ದು, ಕ್ರೇಜಿನೆಸ್ ಇರೋವಂಥದ್ದು, ಬಹಳ ಅಂದರೆ ಧ್ವನಿಯಲ್ಲೇ ಒಂದು ಮ್ಯಾಜಿಕಲ್ ಮಾಡುವಂಥ ರೀತಿಯಲ್ಲಿ. ಹೇಗೆ ತಯಾರಿ ಮಾಡ್ಕೊಳ್ತಿದ್ರು? ಒಂದೊಂದು ಹಾಡುಗಳು ನಿಮಗೆ ಸಿಕ್ಕಾಗ ಅದ್ರಲ್ಲಿ ತುಂಬಾ ಇದೆ, ಒಂದು ತಮಾಷೆ ಹಾಕೋದಾಗ್ಲಿ, ಒಂದು ವಾಯ್ಸ್ ಟೋನ್ ಆಗಲಿ, ಹೇಗೆ ತಯಾರಿ ಮಾಡ್ಕೊಳ್ತಿದ್ರು? ಅಂದರೆ ನೀವು ಹೇಳಿದ ಹಾಗೆ ಕ್ಲಾಸಿಕಲಲ್ಲಿ ಒಂದು ಗಾಂಭೀರ್ಯತೆ ಇರಬೇಕು, ಚಿತ್ರಸಂಗೀತ ಹಾಡುವಾಗ ಸಂಕೋಚ ಬಿಡಬೇಕು. ಯಾಕೆಂದ್ರೆ ನೀವು ತುಂಬಾ ಸಂಕೋಚ ಇಟ್ಕೊಂಡು ತುಂಬಾ ಇದಾಗಿ ಇಟ್ಕೊಂಡ್ರೆ ಆ ಹಾಡಕ್ಕೆ ಬೇಕಾಗಿರುವಂಥ ಎಕ್ಸ್ಪ್ರೆಷನ್ಸ್ ಬರಲ್ಲ. ನನ್ಗೇನಾಯ್ತು, ನಾನು ಮುಂಚೆ ಎಲ್ಲ ಹೋಗಿರೋ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋಸ್ಗಳಲ್ಲಿ ಹಾಡಿ ಹಾಡಿ ಒಂದು ಅಭ್ಯಾಸ ಆಗಿತ್ತು. ಆ್ಯಂಡ್ ನನಗೆ ಮುಂಚೆಯಿಂದ ಒಂದು ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಫಾಸ್ಟ್ ನಂಬರ್ಸ್ ಹಾಡಕ್ಕೆ ಆಸೆ. ಅದು ನಮ್ಮೊಳಗಿದ್ರೆ ಬರುತ್ತೆ ಅಂತಾರಲ್ಲ, ಯಾವುದನ್ನು ನಾವು ಫೋರ್ಸ್ ಮಾಡಿ ಹಾಡ್ಸಕ್ಕಾಗಲ್ಲ. ನನಗೆ ಮುಂಚೆಯಿಂದ ಇಷ್ಟ ಇತ್ತು ಆ ಥರ ಹಾಡೋದಕ್ಕೆ. ಸೊ ಏನಾಗುತ್ತೆ, ಆ್ಯಂಡ್ ಒಂದೊಂದು ಹಾಡುಗಳು ನಮಗೊಂದು ಎಕ್ಸ್ಪೀರಿಯನ್ಸು, ಒಂದೊಂದು ಕಲಿಕೆ. ನಾವು ಒಂದೊಂದು ರೆಕಾರ್ಡಿಂಗಿಗೆ ಹೋದಾಗಲೂ ನಾವು ಹೊಸದಾಗಿ ಹಾಡಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಹೋಗ್ತೀವಿ. ಹಾಗಾಗಿ ಹಾಡಿನ ಒಟ್ಟಿಗೆ ನಾವು ಸೇರಿ, ಅಲ್ಲಿ ಯಾರು ಕಂಪೋಸರ್ ಇರ್ತಾರೆ ಅವರು ನಮಗೆ ಟಿಪ್ಸ್ ಕೊಡ್ತಾರೆ, ಅವ್ರಿಗೆ ಯಾವ ಥರ ಬೇಕೋ ಆ ಥರ ಹಾಡಿಸ್ಕೊತಾರೆ ನಮ್ಮ ಹತ್ರ. ಒಂದೊಂದು ಹಾಡಲ್ಲೂ ನಾವು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ ಸಂಕೋಚ ಬಿಟ್ಟು ಹಾಡಿದ್ರೆ ಹಾಡಿಗೆ ಬೇಕಾಗಿರೋ ನ್ಯಾಯನ ಒದಗಿಸ್ಬಹುದು. ಸೊ ಎಲ್ರಿಗೂ ಪ್ಯಾರ್ಗೆ ಆಗ್ಬಿಟ್ಟೈತೆ ನಿಮ್ಮ ವಾಯ್ಸ್ ಮೇಲೆ. ಕೇಳಿಸ್ಬೋದಲ್ಲ ಒಂದೆರಡು ಸಾಲ? ಖಂಡಿತ ಖಂಡಿತ. ನನಗೆ ನನ್ನ ಫಿಲ್ಮ್ ಕೆರಿಯರಲ್ಲೇನೆ ಬಹಳ ಹೆಸರು ಕೊಟ್ಟಂತಹ ಅಂಡ್ ಬಹಳ ಒಂದು ಬಿರುದು ಕೊಟ್ಟಂತಹ ಗೀತೆ ಅಂತ ಹೇಳ್ಬಹುದು. ಪ್ಯಾರ್ಗೆ ಆಗ್ಬಿಟ್ಟೈತೆ ಓಯ್ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ಜಾನ್ಗೆ ಹೋಗ್ಬಿಟ್ಟೈತೆ ಓಯ್ ನಮ್ದುಗೆ, ಜಾನ್ಗೆ ಹೋಗ್ಬಿಟ್ಟೈತೆ
ಖಾನ ಪೀನ ಸೆಟ್ಟ ಇಲ್ಲ ನಮ್ದುಕ್ಕೆ, ನೀಂದ ಗೀಂದ ಬರ್ತಾ ಇಲ್ಲ ನಮ್ದುಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಓಯ್ ನಮ್ದುಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಇದನ್ನ ಕೇಳಿದ್ಮೇಲೆ ಎಲ್ರಿಗೂ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತಾನೆ ಹೇಳ್ಬೇಕನ್ಸುತ್ತೆ. ಇಲ್ಲಿ ಮತ್ತೆ ವ್ಯತ್ಯಾಸ ಕಾಣಿಸೋದು ಅಂದ್ರೆ ನೀವಿಬ್ಬರು ಸಂಗೀತ ಕಾರ್ಯಕ್ರಮಗಳನ್ನ ಕೊಡುವಾಗ, ಶಾಸ್ತ್ರೀಯ ಗಾಯನವನ್ನ ಕೊಡುವಾಗ ಆಗ್ಲೇ ಹೇಳಿದಾಗ ಇಬ್ರು ಒಂದೇ ರೀತಿಯಲ್ಲಿ ಸೌಂಡ್ ಆಗ್ತೀರಿ ಅನ್ನೋಂಥದ್ದು, ಒಂದೇ ಧ್ವನಿಯಲ್ಲಿ ಬರುತ್ತೆ ಅನ್ನೋಂಥದ್ದು ಕೇಳಿದಾಗ ನಮಗೆ ಒಟ್ಟಿಗೆ ಎಷ್ಟು ಅದ್ಭುತವಾಗಿ ಒಂದು ಮೆಲುಕು ಹಾಕ್ದಂಗೆ ಆಗುತ್ತೆ. ಆದ್ರೆ ಇಲ್ಲಿ ಮತ್ತೆ ಚಿತ್ರಸಂಗೀತ ಅಂತ ಬಂದಾಗ, ಸಿನಿಮಾ ಹಾಡುಗಳಂತ ಬಂದಾಗ ಲಕ್ಷ್ಮಿಯವರು ಬೇರೆ ಯಾರು ನಿಲ್ತಾರೆ ಅಂದ್ರೆ ಹಾಡುಗಳಾಗಿರ್ಬೋದು, ನಿಮ್ಮ ಹಾಡುಗಳು ಆಗಿರ್ಬೋದು, ನೀವು ಹಾಡುಗಳಾಗಿರ್ಬೋದು. ನಿಮ್ಮ ಓಂಕಾರ ಹಾಡಂತೂ ಅದ್ಭುತವಾಗಿರೋಂಥದ್ದು, ಅದು ತುಂಬಾ ಒಂದು ಪ್ರಶಸ್ತಿನ ಕೊಟ್ಟಿರುವಂಥದ್ದಾಗಿರ್ಬಹುದು. ಆ ಹಾಡು ನಿಮ್ಗೆ ಸಿಕ್ಕಾಗ ಹೇಗಿತ್ತು? ಇಂದೋರ್ ಹೇಳ್ದ ಹಾಗೆ ಅವ್ರಿಗೆ ಸ್ವಲ್ಪ ಆರಾಮಾಗಿ ಹಾಡುವಂಥ ಮೈಂಡ್ಸೆಟ್, ನನಗೂ ಸ್ವಲ್ಪ ಚೌಕಟ್ಟು ಜಾಸ್ತಿ, ಅಯ್ಯೋ ಯಾರೇನು ಅನ್ಕೊಂಡ್ಬಿಡ್ತಾರೋ ಅದು ಇದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ. ಬಟ್ ನಾನು ಪರ್ಸ್ನಲಿ ಇಷ್ಟಪಡೋ ಜಾನ್ರ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಹಾಡು ಸಿಕ್ಕಿದಾಗ ಅದ್ರ ಖುಷಿನೇ ಬೇರೆ. ಸೊ ಒಂದು ಪ್ರೈವೇಟ್ ಚಾನೆಲ್ನಲ್ಲಿ ನಾನು ಒಂದು ಕಾಂಪಿಟೇಷನಲ್ಲಿ ಗೆದ್ದ ಮೇಲೆ ಗುರು ಕಿರಣ್ ಸರ್ ಅವರು ಪ್ರಾಮಿಸ್ ಮಾಡಿದ್ರು, ಯಾರು ಗೆಲ್ತಾರೋ ಅವ್ರ ಹತ್ರ ಒಂದು ಸೋಲೋ ಸಾಂಗ್ ಹಾಡಿಸ್ತೀನಿ. ಹಾಗೆ ನನಗೆ ಸಿಕ್ಕಂಥ ಹಾಡು ಓಂಕಾರ ಅಭಿನಯ ವೇದ. ಆ ಹಾಡಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದ್ಬಿಡ್ತು, ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತ. ಹೌದು. ಸೊ ಅದನ್ನು ಕೇಳಿಸಿಯಲ್ಲ. ಓಂಕಾರ ಅಭಿನಯ ವೇದ, ಓಂಕಾರ ಅಭಿನಯ ವೇದ, ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅಭಿನಯ ವೇದ, ಕುಣಿಯಲು ನಾದ ನಲಿದಾಡೆ ಪಾದ, ಹೃದಯದಿ ಮೋದ ಕುಣಿದಾಡಲು ನಟಿಸುವೆ ನಾನೀಗ ಹಂಸಾನಂದಿರಾಗ, ಹಾಡುತ್ತ ಓಂಕಾರ ಅಭಿನಯ ವೇದ, ಓಂಕಾರ ಅಭಿನಯ ವೇದ. ವಾವ್. ಇಂದೂರೇ, ಜನ ನೋಡಿದವರು ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಕೇಳಿದಾಗ ವಾವ್ ಸಿನಿಮಾ ಸಾಂಗ್ಗಳು ಟಪಾಂಗುಚಿ ಸಾಂಗ್ ಸಖತ್ತಾಗಿ ಹಾಡ್ತಾರೆ ಅನ್ನೋದು. ಬಟ್ ಈ ಎಪಿಸೋಡ್ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಪ್ಯೂರ್ ಕ್ಲಾಸಿಕಲ್ ಅಂತ. ನಂಗೆ ಯಾವ್ದಾದ್ರು ಒಂದು ಝಲಕ್ಕು ಒಂದು ಕ್ಲಾಸಿಕಲ್ ಬೇಸ್ನಿಂದ ವೆಸ್ಟರ್ನ್ ನೋಟ್ಸಿಗೆ ಟಚ್ ಆದರೆ ಅಥವಾ ವೆಸ್ಟರ್ನ್ ಸ್ಟೈಲಿಗೆ ಮಾಡಿದರೆ ಹೆಂಗೆ ಕೇಳಿಸುತ್ತೆ? ಕೇಳಿಸ್ಬೋದಾ ಯಾವ್ದಾದ್ರು ಒಂದು? ತುಂಬಾ ಅದ್ಭುತವಾಗಿತ್ತು ಅಂಡ್ ಸೂಪರ್ ಫ್ಯಾಂಟಾಸ್ಟಿಕ್ ಅಂದ್ರೆ ಈ ರೀತಿ ಆಗಿತ್ತು. ಒಂದ್ ರೀತಿ ಚೇಂಜ್ ಓವರ್. ಈಗ ಲಕ್ಷ್ಮಿ ಅವರ ಈ ರೀತಿ ಅಂದ್ರೆ ಸಂಗೀತಕ್ಕೆ ಒಂದು ಭಾಷೆಯ ಹಂಗಿಲ್ಲ. ಸಂಗೀತ ಅನ್ನೋದು ದೊಡ್ಡ ಸಮುದ್ರ, ಎಲ್ಲಾ ಪ್ರಕಾರಗಳು ಬರುತ್ತೆ. ಎಷ್ಟು ಅಂತರ ಇದೆ ನೋಡಿ, ಜಸ್ಟ್ ಹೀಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಈ ಶಾಸ್ತ್ರೀಯ ಸಂಗೀತಕ್ಕೂ ವೆಸ್ಟರ್ನೈಸ್ ಮಾಡೋದಕ್ಕೂ ಎಷ್ಟು. ಅದೇ ರೀತಿ ನೀವು ಕೂಡ ಅಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಹೋಗಿ ಕಾರ್ಯಕ್ರಮ ಕೊಡ್ತಾ ಇರ್ತೀರಿ. ಹೇಗಿರುತ್ತೆ ಆ ಒಂದು ಅನುಭವ? ಹೇಗಿರುತ್ತೆ ಅಲ್ಲಿನ ಜನ ನಿಮ್ಮ ಸಂಗೀತವನ್ನ ಸ್ವೀಕರಿಸೋ ರೀತಿ ಆಗಿರ್ಬೋದು, ಖುಷಿ ಆಗುತ್ತೆ, ಹೇಗಿರುತ್ತ? ಇಲ್ಲ, ಏನಂದ್ರೆ ಜನಕ್ಕೆ ಯಾವಾಗ ಓಪನ್ ಮೈಂಡೆಡ್ನೆಸ್ ಇರುತ್ತೋ, ಎಲ್ಲ ಸಂಗೀತನೂ ಒಂದೇ ಅಂದ್ರೆ ನಮ್ಗೆ ಸಂಗೀತ ಅರ್ಥ ಆಗ್ಬೇಕು ಅಂತ ಏನೂ ಇಲ್ಲ, ಅಥವಾ ಈ ಸಂಗೀತ ಹೀಗೆ ಈ ಸಂಗೀತ ಹೀಗೆ ನಾವು ಜಡ್ಜ್ ಮಾಡ್ಬೇಕಿಲ್ಲ.
ನೀವು ಅವರು ವೆಸ್ಟರ್ನ್ ಹಾಡಿದ್ರು ಅಲ್ಲಿದ್ದು ಅದೇ ಸಗಮಪ ನಿಸ ಸನಿಪ ಮಗಸ, ಅದೇ 7 ಸ್ವರ. ಅವ್ರು ಬೇರೆ ಸಿಲೆಬಲ್ ಡೋರೆ ಮೀಫಾ ಕೊಡ್ಬೋದು, ಬಟ್ ಬ್ರಹ್ಮಾಂಡದಲ್ಲಿರೋದು ಅದೇ ಸಪ್ತ ಸ್ವರಗಳು. ನಾವು ಕೊಡೋ ಹೆಸರುಗಳು ಬೇರೆ ಇರಬಹುದು. ತುಂಬಾ ಖುಷಿ ಅನ್ಸುತ್ತೆ. ನಾವಿವಾಗ ಗಮನಿಸಿದ್ರೆ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇಂಡಿಯನ್ ಮ್ಯೂಸಿಕ್ನ. ಯಾಕೆಂದ್ರೆ ಇಂಡಿಯನ್ ಮ್ಯೂಸಿಕ್ ಕಲ್ತವರು ಬೇರೆ ಯಾವುದೇ ಸಂಗೀತ ಪದ್ಧತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಕಾರಣ ಏನೆಂದ್ರೆ ಇಲ್ಲಿ ಎಲ್ಲ ಇದೆ. ಅದು ಕರ್ನಾಟಿಕ್ ಮ್ಯೂಸಿಕ್ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು. ವೆಸ್ಟರ್ನ್ ಮ್ಯೂಸಿಕ್ ಅವರು ಇನ್ನೇನು ಹೊಸದು ಕಲಿಬೋದು ಅಂತ ಅವ್ರು ಹುಡ್ಕೊಂಡು ಬಂದಾಗ ಇಂಡಿಯನ್ ಮ್ಯೂಸಿಕ್ ಅವ್ರಿಗೆ ಬೇಕು. ಸೊ ಹಾಗಾಗಿ ಅಲ್ಲಿ ಏನು ಲೈನ್ಸ್ ಎಲ್ಲ ಬ್ಲರ್ ಆಗಿ ಹೋಗುತ್ತೆ. ಈಗ ಲಕ್ಷ್ಮಿ ಅವರ ಪರ್ಫೆಕ್ಷನ್ ಅನ್ನೋ ನಿಟ್ಟಿನಲ್ಲಿ ನೋಡಿದಾಗ, ಕ್ಲಾಸಿಕಲ್ ಜಾನರನ್ನು ನೋಡಿದಾಗ ನಿಮ್ಮನ್ನ ಒಂಥರ ಉಭಯಗಾನ ವಿದುಷಿ ಅಂತಲೇ ಹೇಳ್ಬಿಡ್ಬೋದು. ಯಾಕಂದರೆ ಕರ್ನಾಟಿಕ್ ಕ್ಲಾಸಿಕಲ್ಲು ಮತ್ತು ಹಿಂದೂಸ್ತಾನಿಯನ್ನು ಕೂಡ ಕಲ್ತಿದ್ರಿಂದ ಎರಡೂ ಕೂಡ ಅಂದರೆ ಒಂಥರ ರೈಲ್ವೆ ಟ್ರ್ಯಾಕ್ ಥರ. ಸೊ ರಾಗ ಸ್ವರಗಳು ಅದನ್ನು ಹೇಳಿದ್ರು ಕೂಡ ಆದರೆ ಒಂದಕ್ಕೊಂದು ಸೇರೋದೇ ಇಲ್ಲ, ಸೌಂಡಿಂಗೇ ಟೋಟಲ್ ಡಿಫ್ರೆಂಟ್. ಸೊ ಆ ಥರ ನೋಡಿದಾಗ ಲಕ್ಷ್ಮಿಯವರೇ, ನೀವು ಇನ್ನೊಂದು ಹೊಸ ರೀತಿಯ ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಗಜಲ್ ಕೇಳೋದೇ ಕಡಿಮೆ ತುಂಬ. ಅಂದರೆ ನಾವು ಕೇಳ್ತೀವಿ ಯಾವುದೋ ಒಂದಷ್ಟು ಜನದ ಸೀಮಿತವಾಗಿರೋದು, ಆದರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹಾಡೋರು ತುಂಬ ಕಡಿಮೆ ಜನ ಇದ್ದಾರೆ. ಸೊ ಹಾಗೆ ನೋಡಿದಾಗ ನೀವು ಗಜಲ್ ಕೂಡ ಹಾಡ್ತೀರಾ? ಹಾಡ್ತೀನಿ. ಅಂದ್ರೆ ಮೇನ್ ಸ್ಟ್ರೀಮ್ ಅಂತಲ್ಲ, ನನಗೆ ಇಷ್ಟ ಗಜಲ್ಸ್. ಅಂದ್ರೆ ಎಲ್ಲವೂ ಹಾಡ್ತೀರಾ, ಅದ್ರಲ್ಲಿ ಗಜಲ್ಲು ಒಂದಿದೆ ಅಂತ. ಯಾಕೆಂದ್ರೆ ನಾನೊಂದು ಫರ್ಮಾಯಿಶ್ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ. ಹಾಡ್ಬೋದಾ ಯಾವ್ದಾದ್ರು? ಲೋಗ ಕಹತೆ ಅಜನಬಿ ತುಮ್ ಹೋ, ಲೋಗ ಕಹತೆ ಅಜನಬಿ ತುಮ್ ಹೋ, ಅಜನಬಿ ಮೇರಿ ಜಿಂದगी तुम हो, लोग कहते अजनबी तुम हो. ವಾಹ್ ವಾಹ್ ಅಂತಾನೆ ಹೇಳಬೇಕಲ್ಲ. ಫುಲ್ ಆಫ್ ಫೀಲಿಂಗ್ಸ್. ಗಜಲ್ ಅಂದ್ರೆ ಅಷ್ಟು ಭಾವನಾತ್ಮಕವಾಗಿರುತ್ತೆ, ತುಂಬಾ ಇಂಟೆನ್ಸ್ ಆಗಿರುತ್ತೆ. ಅದೇ ರೀತಿ ಇಂದೋರ್ ಹಾಡೋದು ನೆನಪಾಯ್ತು ನನಗೆ. ನೀವು ಹಾಡಿದ ಕೂಡಲೇ ಅರಳದ ಮಲ್ಲಿಗೆ ಅನ್ನೋಂಥದ್ದು ಬಹಳ ಭಾವನಾತ್ಮಕವಾಗಿರುವಂಥದ್ದು. ನೀವೊಂದು 2 ಸಲ ಹಾಡ್ಬಿಡಿ ಅಲ್ಲ. ಖಂಡಿತ. ಇತ್ತೀಚೆಗೆ ನಾನು ಹಾಡಿರೋಂತಹ ಹಾಡುಗಳಲ್ಲಿ ನನಗೆ ಬಹಳ ಇಷ್ಟವಾಗಿರೋಂತಹ ಹಾಡು, ತುಂಬ ಮನಸ್ಸಿಗೆ ತಟ್ಟುವಂಥ ಹಾಡಿದು. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಷ್ಟೇ ಈ ಹಾಡನ್ನು ಕೇಳ್ತಾರೆ. ಅಂದರೆ ಅಷ್ಟು ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗ್ಬಿಟ್ಟಿದೆ ಈ ಹಾಡು. ಆ್ಯಂಡ್ ತುಂಬ ಒಳ್ಳೆ ಕಂಪೋಸಿಷನ್, ಅರ್ಜುನ್ ಜನ್ಯ ಅವರ ಸಂಗೀತ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಆಗಿರಬಹುದು. ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆಯಿಲ್ಲವೇ ಚಿವುಟಿದ ಕೈಗೆ, ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ, ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ, ಅರಗಿಳಿ ಮರೆಗಿಳಿ ಕುಳಿತಿರೋ ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ, ಕುರುಡರ ಜಗವೇ ಅರಳದ ಕಿರುಮಲ್ಲಿಗೆ, ಆಯಿತೆ ಮೈ ಮೈಲಿಗೆ ಅರಿಯದ ಕಿರುಮಲ್ಲಿಗೆ, ಅಳುತ್ತಿದೆ ತುಸು ಮೆಲ್ಲಗೆ. ವಾವ್, ಸೂಪರ್. ನಂಗೆ ಅನಿಸ್ತಿದೆ ಈಗ ನಿಮ್ಮಿಬ್ಬರಿಗೂ ನಾನೊಂದು ಚಾಲೆಂಜ್ ಕೊಟ್ಬಿಡೋಣ ನ್ಯೂ ಇಯರಿಗೋಸ್ಕರ ಅಂತ. ಸೊ ನಾನು ಏನಂದ್ರೆ ನೀವು ಬರ್ತೀರಾ ಅಂತ ಗೊತ್ತಾಗಿದ ತಕ್ಷಣ ಏನೋ ಗೊತ್ತಿದ್ದು ಒಂದಷ್ಟು ಗೀಚ್ಕೊಂಡು ಬಂದಿದ್ದೀನಿ, ಒಂದು 4-5 ಸಾಲು. ಸೊ ನ್ಯೂ ಇಯರಿಗೆ ಅಂತ ಹೇಳಿ ಗೊತ್ತಿಲ್ಲ ಹೇಗಿದೆ ಅಂತ. ಸೊ ನಿಮಗೆ ಕೊಡ್ತೀನಿ, ಇಲ್ಲಿ ಸ್ಪಾಟಲ್ಲಿ ಒಂಚೂರು ಟ್ಯೂನ್ ಮಾಡ್ಬಿಟ್ಟು ಹಾಡ್ಬೋದಾ ಅಂತ. ಖಂಡಿತ. ಅದಕ್ಕಿಂತ ಮುಂಚೆ ಇನ್ನೊಂದು ಟಾಸ್ಕ್ ಇದೆ. ಈಗ ನೀವು ವಿಶೇಷವಾಗಿ ಸಂಕೇತೀಯ ಭಾಷೆ ಒಂದಿದೆ, ನಮಗೆ ಅರ್ಥನೇ ಆಗಲ್ಲ, ಅದ್ರಲ್ಲಿ ಒಂದು ವಿಶಸ್ ಮಾಡ್ಬಿಡಿ ಅಲ್ಲ ಜನಕ್ಕೆ ನ್ಯೂ ಇಯರ್ಗೆ. ನೈಸ್. ಸಂಕೇತಿ ಅನ್ನೋದು ನಮ್ಮ ಆನ್ಸೆಸ್ಟರ್ಸ್ ಏನಿದ್ರು ಅವರೆಲ್ಲ ತಮಿಳ್ನಾಡಲ್ಲಿದ್ದವರು ಕರ್ನಾಟಕಕ್ಕೆ ಬಂದು ನೆಲೆಸಿದವರು.
ಬಂದು ಆಗಲೇ ಒಂದು 200 ವರ್ಷದ ಮೇಲೆ ಆಗಿರ್ಬೋದು ನಾವು, ಹಾಗಾಗಿ ಪಕ್ಕ ಕನ್ನಡಿಗರೇ. ಸಂಕೇತಿಗಳು ಹಾಸನ, ಮೈಸೂರು, ಶಿವಮೊಗ್ಗ ಈ ಕಡೆಲೆಲ್ಲ ಇದ್ದಾರೆ, ಈಗ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ಸಂಕೇತಿಯಲ್ಲಿ ಒಂದು ವಿಶಸ್ ಹೇಳ್ಬಿಡೋಣ. ಎಲ್ಲರಿಗೂ ನಮಸ್ಕಾರ. இந்த புது வருஷம் எல்லாருக்கும் சுக்கு சந்தோஷம் ನೆಮ್ಮದಿ ಕೊಂಡ್ರಡು. ಎಲ್ಲರಿಗೂ ಪುದಿ ವರ್ಷത്തെ ಶುಭಾಶಯ. ವಾ ಎಸ್, ನಮಗೆ ಕೇಳಕ್ಕೇನೋ ಹೊಸ ರೀತಿನೇ ಅನುಭವ ಇದು. ಆದರೆ ನೀವು ಹೇಳ್ದಂಗೆ ಮೂಲ ತಮಿಳ್ನಾಡು ಅಂದಾಗ ಒಂದಷ್ಟು ತಮಿಳ್ ಥರ ಸೌಂಡಿಂಗ್ ಆಗುತ್ತೆ, ಎಲ್ಲ ಇದೆ. ಆದರೂ ಅಂದರೆ ಪ್ರಾಂತೀಯವಾಗಿರುವಂಥ ಭಾಷೆಗಳನ್ನು ನಾವು ಗೌರವಿಸಬೇಕು ನಮ್ಮದು ಅಂತ. ಹಾಗಾಗಿ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಈಗ ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು. ಸೊ ಆ ಟಾಸ್ಕ್ ಏನಂದರೆ, ಸಾಲುಗಳು ನೋಡಿ. ಹೊಸತು ಹೊಸೆದ ಹುರಿಯ ಹೊತ್ತಿಸಿ, ಕನಸ ಕಾಂಬ ಕಣ್ಣೊಳು ಕಾಂತಿಯಾಗಿಸಿ, ಮರೆಸಲಿ ಮೆರೆಸಲಿ ಮದವೇರಿದ ಮನಸ್ಸನು, ಸವಿಸಿರಿ ಸುರಿಸಲಿ ಸಂತಸದ ಸವಿಯನು, ನವ ವರುಷದ ನವನವೋಲ್ಲಾಸದಿ ಚಿರನೂತನ ಚಿರಶಾಂತಿಯು ಚಿರಾಯುವಾಗಲಿ. ನೋಡಿ, ಸಾಲುಗಳು ಅಂದ್ರೆ ಹ ಅಕ್ಷರದಿಂದ ಶುರು ಆಗುತ್ತೆ ಒಂದ್ ಸಾಲು, ಕ ಅಕ್ಷರದಿಂದ ಎಲ್ಲಾ ಪದಗಳು ಬರುತ್ತೆ, ಮ ಅಕ್ಷರದಿಂದ ಸ ನ ಚಿ ಎಲ್ಲಾ ಅಕ್ಷರದಿಂದ ಅದೇ ಪದಗಳನ್ನ ತಗೊಂಡಿದ್ದಾರೆ. ಅದ್ಭುತವಾಗಿದೆ, ಬಹಳ ಚೆನ್ನಾಗಿ ಮುತ್ತು ಪೋಣಿಸಾಗಿದೆ ಪದದಿಂದ ಪದಕ್ಕೆ. ಸೊ ಈಗ ಈ ಮುತ್ತಿಗೆ ಮಾಧುರ್ಯದ ಧ್ವನಿ ಸೇರ್ಬೇಕಿದೆ. ಇಷ್ಟು ಸುಂದರವಾಗಿ ಪದಗಳನ್ನ ಪೋಣಿಸಿದ್ದೀರಾ. ನಮ್ಮ ಮನಸ್ಸಿಗೆ ಇವಾಗ ಖುಷಿ ಕೊಡುವಂತಹ ಒಂದಷ್ಟು ಸ್ವರಗಳನ್ನ ಸೇರಿಸಿ ಹಾಡನ್ನ ಹಾಡ್ತಾ ಇದ್ದೀವಿ. ಹೊಸತು ಹೊಸೆದ ಹುರಿಯ ಹೊತ್ತಿಸಿ, ಕನಸ ಕಾಂಬ ಕಣ್ಣೊಳು ಕಾಂತಿಯಾಗಿಸಿ. ಹೊಸತು ಹೊಸೆದ ಹುರಿಯ ಹೊತ್ತಿಸಿ, ಕನಸ ಕಾಂಬ ಕಣ್ಣುಳು ಕಾಂತಿಯಾಗಿಸಿ. ಮರೆಸಲಿ ಮೆರೆಸಲಿ ಮದವೇರಿದ ಮನಸ್ಸನು, ಮರೆಸಲಿ ಮೆರೆಸಲಿ ಮದವೇರಿದ ಮನಸ್ಸನು, ಸವಿಸಿರಿ ಸುರೇಸಲಿ ಸಂತಸದ ಸವಿಯನು, ಸವಿಸಿರಿ ಸುರಿಸಲಿ ಸಂತಸದ ಸವಿಯನು, ನವವರುಷದ ನವನವೋಲ್ಲಾಸದಿ, ನವವರುಷದ ನವನವೋಲ್ಲಾಸದಿ, ಚಿರನೂತನ ಚಿರಶಾಂತಿಯು ಚಿರಾಯುವಾಗಲಿ. ಚಿರನೂತನ ಚಿರಶಾಂತಿಯು ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ಅದ್ಭುತ ಅದ್ಭುತ ಅಲ್ಲ. ಪ್ರತಿಭೆ ಮತ್ತು ಕ್ರಿಯಾಶೀಲತೆ ಇದ್ರೆ ಕ್ಷಣ ಮಾತ್ರದಲ್ಲಿ ಒಂದು ಹಾಡು ಹೇಗೆ ಸೃಷ್ಟಿ ಆಗತ್ತೆ ಅನ್ನೋದಕ್ಕೆ ಇವರು ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ, ನೀವು ಕೂಡ ಅಷ್ಟೇ ಸೊಗಸಾಗಿ ಹಾಡ್ಬಿಟ್ರಿ. ಅದ್ಭುತವಾಗಿತ್ತು. ನನಗೆ ನೀವಿಬ್ರು ಹಾಡ್ತಾ ಇರುವಾಗ ಆಗಿರಬಹುದು, ಒಂದು ಈಗಲೇ ನೀವು ಹಾಡು ಕಂಪೋಸ್ ಮಾಡಿ ಒಂದು ಸಾಲು ನೀವು ಒಂದು ಸಾಲು ನೀವು ಹಾಡೋದಾಗ್ಲಿ, ಆ ಅನ್ಯೋನ್ಯತೆಯಿಂದ ನೋಡಿದಾಗ ಸ್ವಲ್ಪ ವಿಚಿತ್ರ ಅನ್ಸುತ್ತಪ್ಪ. ಅಂದ್ರೆ ಅಕ್ಕ ತಂಗಿಯರಲ್ಲಿ ಜಗಳ ಬರುತ್ತಾ, ಅಥವಾ ಜಗಳ ಬಂದ್ರೆ ಯಾವ ವಿಷಯಕ್ಕೆ ಬರಬಹುದು ಅಂತ? ಜಗಳ ಬರುತ್ತಾ ಅಂತ ನೀವು ಕೇಳೋ ಹಾಗೆ ಇಲ್ಲ, ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಕಿತ್ತಾಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಆ ಅನ್ಯೋನ್ಯತೆ ನೀವು ಹೇಳ್ದಂಗೆ ಏನಾಗ್ತಿತ್ತು, ಪಾಠಕ್ಕೆ ಕೂತ್ಕೊಂಡಾಗ ಅಪ್ಪನ ಹತ್ರ ಅವ್ರಾಗ್ಲೇ ಹೇಳ್ದಾಗೆ ನಾನು ಸ್ವಲ್ಪ ಅವ್ರು ಹೇಳ್ದಷ್ಟು ಹೊತ್ತು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು, ಹಾಡ್ಬಿಡ್ಬೇಕು ಅಷ್ಟೇ. ಅವ್ರಿಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಾಕೋಣ ಅಂದ್ಬಿಟ್ಟು ನಾವೇನ್ ಮಾಡ್ತಿದ್ವಿ ಒಟ್ಟಿಗೆ, ಅಪ್ಪ ಸಾಕು ಅಂತ. ಸೊ ಅದೇನಾಗಿದೆ, ಆ ಕೊಡೋದು ತಗೊಳ್ಳೋದು ನ್ಯಾಚುರಲಿ ಇವಾಗ ಅವ್ರಿಗೆ ಏನ್ ಬೇಕು ಏನ್ ಬೇಡ ನಮ್ಗೆ ಒಂದು ಲುಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಕಾರಣ ಇಷ್ಟೇ, ನಾವು ಒಟ್ಟಿಗೆ ಕೂತು ಒಟ್ಟಿಗೆ ಕಲ್ತು ಪ್ರಾಕ್ಟೀಸ್ ಮಾಡೋದು, ಸ್ಟೇಜ್ ಮೇಲೂ ಒಟ್ಟಿಗೆ ಹಾಡ್ತೀವಿ. ಅದೊಂದು ಎರಡು ನದಿ ಒಟ್ಟಿಗೆ ಫ್ಲೋ ಆದಂಗೆ ನ್ಯಾಚುರಲಿ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು.
ಕಿತ್ತಾಟ ಬಂದ್ರು ನಮ್ಗೆ ಮ್ಯೂಸಿಕ್ ವಿಷಯಕ್ಕೇನೆ, ಸಂಗೀತದ ವಿಷಯಕ್ಕೆ. ಕೆಲವು ಸಲ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಲಿಸ್ಟ್ ಮಾಡ್ತಾ ಇರ್ತೀವಿ ಏನೇನ್ ಹಾಡ್ಬೇಕು, ಅವ್ರಿಗೆ ಯಾವ್ದೋ ಒಂದು ಹಾಡ್ಬೇಕು ಅಂತಿರುತ್ತೆ, ನನಗಿರುತ್ತೆ. ಆ ಡಿಫರೆನ್ಸ್ ಬಂದಾಗ ಇಲ್ಲ ಇದು ಹಾಡೋಣ ಕಡೆಗೆ ಒಂದು ಒಪ್ಪಂದಕ್ಕೆ ಬಂದೇ ಬರ್ತೀವಿ. ಸೊ ನಡೀತಾ ಇರುತ್ತೆ ಇದೆಲ್ಲ. ನಿಮ್ಮ ಸಂಗೀತದ ಸೇವೆಯ ಜೊತೆಗೆ ಇನ್ನೊಂದು ಮಹಾ ಸೇವೆಯೂ ಇದೆ, ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಕೆಲವು ಗಮನಿಸ್ದಂಗೆ ನೀವು ತುಂಬ ಸಂಸ್ಥೆಗಳ ಜೊತೆಗೆ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ತುಂಬ ಪ್ರೀತಿಯಿಂದ ಹೋಗಿ ಕಾರ್ಯಕ್ರಮ ಮಾಡಿಕೊಟ್ಟು ಅವರಿಗೆ ಸಹಾಯ ಮಾಡುವಂಥದ್ದು ಮನಸ್ಥಿತಿ ಇದೆಯಲ್ಲ, ಬಹುಶಃ ನನಗೆ ಅದು ಭಾಳ ಖುಷಿ ಅನಿಸುತ್ತೆ ನಿಮ್ಮ ಆ ಮನಸ್ಥಿತಿಗೆ. ಇವತ್ತು ಯಂಗರ್ ಜನ್ರೇಷನ್ ಅಂತ ನೋಡಿದಾಗ ತುಂಬ ಜನ ಈ ಆಲೋಚನೆ ಮಾಡೋದೇ ಇಲ್ಲ. ಇವಾಗ ಏನಂದರೆ ಕಮರ್ಷಿಯಲಿ ನಾವು ಹೆಸರು ಮಾಡಿದ್ದೀವಿ, ಎಷ್ಟಾಗುತ್ತೋ ಅಷ್ಟು ಕಾರ್ಯಕ್ರಮ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಬಟ್ ನಿಮ್ಮ ಆಲೋಚನೆಗಳು, ಯಾಕಂದರೆ ನಾನು ನೋಡ್ದಂಗೆ ಲಕ್ಷ್ಮೀಶ ಫೌಂಡೇಶನ್ ಜೊತೆಗೆ ಕೈ ಜೋಡಿಸಿದ್ದಿರ್ಬೋದು. ಆ್ಯಂಡ್ ಇನ್ನೂ ವಿಶೇಷ ಅಂದರೆ ನಿಮ್ಮ ಚಿಲಕುಂದ ಊರಿನ ಒಂದು ಇಡೀ ಸಮುದಾಯ ಸೇರಿ ಒಂದು ಉತ್ಸವ ಮಾಡುತ್ತೆ. ಸೊ ಇವಾಗ ಕಾರ್ಯಕ್ರಮ ಮಾಡಿದಾಗ ಕಚೇರಿಯಲ್ಲಿ ಎಲ್ಲರೂ ಎಷ್ಟೆಷ್ಟು ಪಡೀತಾರೆ ಅನ್ನೋದಾದರೆ, ನೀವು ಏನೂ ತಗೊಳ್ಳದೆ ಬಂದಂಥ ಕಲಾವಿದರಿಗೆ ನಿಮ್ಮ ಕೈಯಿಂದ ಕೊಟ್ಟು ಕಾರ್ಯಕ್ರಮ ಮಾಡಿಸ್ತಿರಲ್ಲ. ಸಾಮಾಜಿಕ ಮೌಲ್ಯಗಳ ಬಗ್ಗೆ ನಿಮಗೆ ಅರಿವು ಮೂಡಿಸಿದ್ದು ಅಥವಾ ನಿಮಗೆ ತಿಳಿದದ್ದು ಏನು ಹೇಳ್ತೀರಿ? ಇದಕ್ಕೆಲ್ಲ ಕಾರಣ ಏನಂದ್ರೆ ನಾವು ಬೆಳೆದು ಬಂದಿದ್ದ ರೀತಿ. ಸಂಗೀತ ಅನ್ನೋದು ಕೇವಲ ಸಂಪಾದನೆಗಿರುವಂತಹ ದಾರಿ ಅನ್ನೋ ರೀತಿಲಿ ನಾವು ಕಲ್ತಾ ಇಲ್ಲ ಸಂಗೀತವನ್ನ. ಯಾಕೆಂದ್ರೆ ಅದು ದೈವಿಕವಾದದ್ದು, ಬಹಳ ಆಧ್ಯಾತ್ಮಿಕವಾದ ಮೌಲ್ಯಗಳನ್ನು ಹೊಂದಿರುವಂತಹ ವಿಷಯ. ಅಫ್ಕೋರ್ಸ್ ನಾವೆಲ್ಲ ಕಲಾವಿದರು, ಅದರಿಂದ ಹಣ ದುಡಿತೀವಿ, ಅದೆಲ್ಲ ಬೇರೆ. ಬಟ್ ಅದೊಂದೇ ಏಮ್ ಅಂತ ಸಂಗೀತವನ್ನ ನಾವು ನೋಡಕ್ಕಾಗಲ್ಲ. ಯಾಕೆಂದ್ರೆ ಅದು ಎಷ್ಟೋ ಆತ್ಮಗಳಿಗೆ ನೆಮ್ಮದಿ ಕೊಡ್ತಾ ಇರುತ್ತೆ. ನಮ್ಮ ತಂದೆ ಹೇಳ್ತಿರ್ತಾರೆ, ಕಾರ್ಯಕ್ರಮ ಅಂತ ಹಾಡ್ಬೇಕಾರೆ ರಾಮನವಮಿಲಿ ಹಾಡ್ತಾ ಇರ್ತೀವಿ, ಎದುರುಗಡೆ ಅಷ್ಟೂ ಜನ ರಾಮರು ಅಂತ ಅಂದ್ಕೊಂಡು ಹಾಡಿ ಅಂತ. ಸೊ ನಾವು ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಕೆಲವು ಕಡೆ ನಮ್ಮಿಂದ ಏನೋ ಸಮಾಜಕ್ಕೆ ಬರೀ ನಾವು ಹಾಡ್ತೀವಿ, ಅವ್ರ ಮನಸ್ಸಿಗೆ ಖುಷಿ ಸಿಕ್ತು, ನಮ್ಮ ಕೆಲಸ ಮುಗೀತು ಅಂತ ಹೋಗೋದಲ್ಲದೆ ಅದರಿಂದ ಆಚೆಗೆ ಒಂದಿಷ್ಟು ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಾಗ, ಕಾಂಟ್ರಿಬ್ಯೂಷನ್ ಅಂತ ನಾನು ಹೇಳೋದೇ ಇಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಯಾಕೆಂದರೆ ನಾವು ಸಂಗೀತದಿಂದ ಪಡ್ಕೊಂಡಿದ್ದೇ ಹೆಚ್ಚು. ಹಾಗಾಗಿ ಒಂದು ಕಿಂಚಿತ್ತು ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಿಂದ ಬಂದ ಹಣವನ್ನು ನಾವು ಅವಶ್ಯಕತೆ ಇರೋರು ಕೊಟ್ಟಾಗ ನಮಗೆ ಅದು ಕೊಡೋ ನೆಮ್ಮದಿಗೆ ಸಾಟಿನೇ ಇಲ್ಲ. ಹಾಗೆ ಚಿಲಕುಂದ ಅಂತ ಹೋದಾಗ ಆ ಮಣ್ಣು ನಮಗೆ ಕೊಟ್ಟಿರೋ ಸಂಗೀತದಿಂದನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ನಮ್ಮನ್ನ ಗಾಯಕಿಯರು ಅಂತ ಜನ ಗುರುತಿಸ್ತಾರೆ. ಅಲ್ಲೆಲ್ಲ ನಾವು ಹಣ ಅನ್ನೋದು ಅಲ್ಲಿ ಬರಲೇಬಾರದು, ಯಾಕೆಂದ್ರೆ ಅದು ತುಂಬಾ ದೈವಿಕವಾದ ವಿಷಯ. ಹಾಗಾಗಿ ಅದೆಲ್ಲ ಖಂಡಿತ ನಮಗೆ ಖುಷಿ ಕೊಡುವಂಥ ವಿಷಯ. ಇಲ್ಲ, ಇದು ಬೇರೆಯವರಿಗೆ ಕೂಡ ಆದರ್ಶ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲರೂ ಅಂದರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಯೋಚನೆ ಮಾಡ್ತಾರೆ. ಆದರೆ ನಿಮ್ಮಂಥವ್ರು ಅಂದರೆ ಜನಕ್ಕೆ ಗೊತ್ತಿರೋರು ಈ ಥರದ್ದು ಮಾಡ್ತಾರೆ ಅಂತ ಹೇಳಿದಾಗ ನಾವು ಇನ್ಮೇಲಾದರೂ ಮಾಡೋಣ ಅನ್ನೋ ಮನಸ್ಥಿತಿ ಬರುತ್ತೆ. ನಾನು ಆ ವಿಚಾರಕ್ಕೆ ಅದನ್ನು ಕೇಳಿದೆ. ಒಟ್ಟು ಅಂದರೆ ಸಂಗೀತ ಅಂದಾಗ ಇಷ್ಟು ಅಂದರೆ ಕಠಿಣವಾದ ತಪಸ್ಸಿನ ಥರ, ಒಂದು ಕಡೆ ಅಪ್ಪನ ಏಟ್ಗಳು, ಇನ್ನೊಂದು ಕಡೆ ಬೈಗುಳ, ಅದರ ಮಧ್ಯದಲ್ಲೂ ಅಪ್ಪನ ಪ್ರೀತಿ ಮಕ್ಕಳಾಗಿ ಕೂಡ ನೀವು ಇವತ್ತು ಇಷ್ಟು ದೊಡ್ಡ ಜರ್ನಿ ಬಂದಿದ್ದೀರಾ. ಇವಾಗ ನೀವು ಗುರುಗಳಾಗಿದ್ದೀರಾ ಅಂದರೆ ಬೇರೆಯವ್ರಿಗೆ ಹೇಳ್ಕೊಡ್ತೀರಾ. ಸೊ ಅಪ್ಪನ್ನ ಫಾಲೋ ಮಾಡ್ತಾ ಇದ್ದೀರಾ? ಅಪ್ಪನ್ನ ಫಾಲೋ ಮಾಡಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರ ಏನಂತೀವಿ ಮೈಂಡ್ ಸೆಟ್ ಹೇಗಿತ್ತು, ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಗುರು ಅವರು. ಕಲಿಕೆಯಲ್ಲಿ ಡೆಡಿಕೇಶನ್ ತೋರಿಸೋದು ಎಲ್ಲರೂ ಮಾಡಬಹುದು, ಕಲಿಸೋದ್ರಲ್ಲಿ ಡೆಡಿಕೇಶನ್ ಇದೆಯಲ್ಲ ಕೆಲವರಿಗೆ ಮಾತ್ರ. ಹಿ ಈಸ್ ಅ ಬ್ಲೆಸ್ಡ್ ಗುರು. ನಾವೇನಿದ್ರು ಒಂದು ಕಿಂಚಿತ್ ಏನೋ ಅವ್ರು ಹಾಕಿದ್ದ ಹಾದಿನಲ್ಲಿ ಒಂಚೂರು ನಡೆಯೋದಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ತುಂಬ ಕಷ್ಟ ಇದೆ. ಅಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಈ ಜನ್ರೇಷನ್ ಕೇಳೋದು ಇಲ್ಲ ನಮ್ಮ ಪ್ರಕಾರ. ಇವಾಗ ಡೀಲ್ ಮಾಡೋ ರೀತಿನೇ ಬೇರೆ ಇದೆ ಈಗಿನ ಜನ್ರೇಷನ್ನ. ಸೊ ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡಬಹುದು. ಎಷ್ಟರ ಮಟ್ಟಿಗೆ ಅಂದರೆ ಈ ಟೈಮಿಂದ ಈ ಟೈಮ್ ಪ್ರಾಕ್ಟೀಸ್ ಮಾಡಿ ಹಾಡಿ ನಮಗೆ ಒಪ್ಸದ ಮೇಲೆ ಮುಂದಿನ ಪಾಠ ಹೇಳ್ಕೊಡ್ತೀವಿ. ಇದನ್ನಂತೂ ಖಂಡಿತ ಮಾಡ್ತೀವಿ. ಅಲ್ಲ, ಲಕ್ಷ್ಮಿಯವರೊಂದು ಮಾತು ಅದ್ಭುತವಾಗಿ ಹೇಳಿದ್ರು, ಸಂಗೀತ ಅನ್ನೋದು ಸಂಪಾದನೆಗೋಸ್ಕರ ಮಾತ್ರ ಅಲ್ಲ ಅನ್ನೋದನ್ನ ಕಲ್ತಿದ್ದೀವಿ ಅನ್ನೋಂಥದ್ದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ನಾವು ಎಷ್ಟೋ ಜನ ಈಗ ಸಂಗೀತಗಾರರು ಒಂದು ಸ್ಟ್ರಗಲ್ ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ. ಜೊತೆಗೆ ಸಂಗೀತದಿಂದ ಬದುಕು ಕಟ್ಟಿಕೊಳ್ಳಬಹುದಾ ಅನ್ನುವಂಥ ಪ್ರಶ್ನೆ ಎಲ್ಲರ ಜೀವನದಲ್ಲೂ ಒಂದು ಹಂತದಲ್ಲಂತೂ ಬಂದೇ ಬರುತ್ತೆ. ಬಟ್ ಸ್ಟಿಲ್ ನೀವು ಸಂಗೀತದಿಂದ ಪಡ್ಕೊಂಡಿರೋದನ್ನ ನಾವು ಮತ್ತೆ ಅದನ್ನ ಕೊಡ್ತಾ ಇದ್ದೀವಿ ಸಮಾಜಕ್ಕೆ ಅನ್ನುವಂಥದ್ದು ಆ ಹೆಮ್ಮೆ ಇದೆಯಲ್ಲ. ಇಲ್ಲಿ ಲಕ್ಷ್ಮಿಯವ್ರ ಯಶಸ್ಸಲ್ಲ, ಇಂದೂರ್ ಯಶಸ್ಸಲ್ಲ, ಸಂಗೀತನೇ ಇಲ್ಲಿ ಗೆದ್ದಿದೆ ಅನ್ನುವಂಥದ್ದು. ಸಂಗೀತವೇ ಅಷ್ಟು ನಿಮಗೆ ಯಶಸ್ಸನ್ನ ತಂದ್ಕೊಟ್ಟಿದೆ. ಯಶಸ್ಸು ಅಂದ್ರೆ ಇವತ್ತಿನ ಜನ್ರೇಷನ್ಗೆ ಬಹುಶಃ ಹೇಳಬೇಕು, ಸಂಗೀತವನ್ನ ಸರಿದಾರಿಗೆ ಕೊಂಡೊಯ್ಯೋದು ಒಂದು ಪಾತ್ ಅಂತ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ?
ಸಂಗೀತ ಅನ್ನೋದು ಒಂದು ತಪಸ್ಸಿದ್ದ ಹಾಗೆ. ನಾವು ಸಂಗೀತ ಸೇವೆ ಮಾಡಿದ್ರೆ ಆ ಸಂಗೀತ ನಮ್ಮನ್ನು ಹಿಡಿಯುತ್ತೆ. ನಾವು ಅದನ್ನೇ ನಂಬಿರೋದು. ಈಗ ಏನಾಗ್ಬಿಡ್ತು, ಚಿಕ್ಕ ವಯಸ್ಸಿನ ನಮ್ಮ ಅಪ್ಪ ಫೋಕಸ್ಡ್ ಆಗಿದ್ರು, ಇವ್ರು ಮಾಡಿದ್ರೆ ಸಂಗೀತಗಾರ್ತಿಯಾಗೆ ಮಾಡಬೇಕು ಅಂತ. ನಾನು ಅಲ್ಲೂ ಕಾಲಿಡ್ತೀನಿ, ಇಲ್ಲೂ ಇದು ಮಾಡ್ತೀನಿ, ಅದನ್ನೂ ಮಾಡ್ತೀನಿ ಅಂದರೆ ಆಗಲ್ಲ. ನಾವು ಸಂಗೀತಕ್ಕೋಸ್ಕರ ನಮ್ಮ ಜೀವನನೇ ಮುಡುಪಾಗಿಡಬೇಕು. ಆವಾಗ ಕಲಾ ಸರಸ್ವತಿ ನಮ್ಮನ್ನು ನನಗೋಸ್ಕರ ನೀನು ಇಷ್ಟು ಸೇವೆ ಮಾಡ್ತಿದ್ಯಾ ಬಾ ಅಂತ, ಅದನ್ನು ನಾವು ಚಿಕ್ಕ ವಯಸ್ಸಿಂದ ನಂಬಿರೋದು. ಇವಾಗಿನ ಯಂಗ್ಸ್ಟರ್ಸ್ಗೆ ಇನ್ನೊಂದು ಏನಂದ್ರೆ ನನಗನ್ಸೋದು, ಬೇರೆ ಎಲ್ಲ IT ಪ್ರೊಫೆಷನ್ಸ್ ಜೊತೆಗೇನೆ ಇಟ್ಟು ನೋಡ್ತಾರೆ ಮ್ಯೂಸಿಕ್ನ. ಅದು ಹಾಗಲ್ಲ. ಹೌದು, ಖಂಡಿತ. ಆಫೀಸ್ ಕೆಲಸನ, ಮ್ಯೂಸಿಕ್ ಇನ್ನೊಂದ, ಆ ಲೈನಲ್ಲಿ ಬರೋದೇ ಇಲ್ಲ ಇದು. ಯಾಕೆಂದ್ರೆ ಇದು ಒಂದಷ್ಟು ಜನರೇಷನ್ ಇಂದ ನಮಗೆ ಕೊಡುಗೆಯಾಗಿ ಬಂದಿರಬೇಕು, ನಮ್ಮೊಳಗೆ ಪ್ಯಾಷನ್ ಇರಬೇಕು, ತಪಸ್ ಮಾಡಬೇಕು. ನಾವು ಎಲ್ಲ ರೀತಿ ಕಾಲೇಜ್ಗೆ ಹೋಗ್ಬಿಟ್ಟು ನಾನು ಪರ್ಫಾರ್ಮರ್ ಆಗ್ತೀನಿ, ಒಂದಿನ ಮ್ಯೂಸಿಷಿಯನ್ ಆಗ್ಬಿಡ್ತೀನಿ, ಚೆನ್ನಾಗಿ ದುಡ್ಡು ಮಾಡ್ಬೋದು, ಅದು ಭ್ರಮೆ. ಅದು ಯಾಕೆ ನಾವು ಅದ್ರ ಹಿಂದೆ ಹೋದ್ರೆ ಮಾತ್ರ ಅದು ನಮ್ಮನ್ನು ಒಂದ್ ಕಡೆ ಕೈ ಹಿಡಿಯುತ್ತೆ. ನಾನು ಇರೋ ಕಡೆ ಏನೋ ಮಾಡ್ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಬೇರೆ ಪ್ರೊಫೆಷನ್ ತರ ನೋಡಕ್ ಸಾಧ್ಯ ಇಲ್ಲ. ನಾವು ಕಲಾ ಸರಸ್ವತಿಗೆ ಕಾಲಿಗೆ ಬಿದ್ದರೆ ಅವಳು ಕೈ ಹಿಡಿದ ಮೇಲೆ ಎತ್ತುತ್ತಾಳೆ, ಮೆರೆದ್ರೆ ಸಾಧ್ಯ ಇಲ್ಲ. ಅಯ್ಯೋ, ಇವಾಗೆಲ್ಲ ತುಂಬಾ ಜನ ಸಂಗೀತ ಅನ್ನೋದನ್ನ ಒಂದು ಆಪ್ಷನ್, ಪ್ಯಾಷನ್ ಅಂತೆಲ್ಲ ಅನ್ಕೊಳ್ತಾರೆ. ಆ ಥರ ಅನ್ಕೊಂಡ್ರೆ ಬಹಳ ಕಷ್ಟ. ಸಂಗೀತದೊಳಗಡೆ ಇಳಿಬೇಕು, ಸಾಧನೆ ಮಾಡಬೇಕು, ಅಷ್ಟು ಪ್ರಾಕ್ಟೀಸ್ ಮಾಡಬೇಕು, ಡೆಡಿಕೇಶನ್ ಅನ್ನೋದು ಇದ್ರೆ ಮಾತ್ರ ಸಂಗೀತ ಒಲಿಯೋದು ಅಂತ ನಾವು ನಂಬ್ತೀವಿ. ಖಂಡಿತ. ಅಲ್ಲ ಶ್ರೀನಿವಾಸ್ ಅವರೇ, ಇಷ್ಟೊತ್ತು ನಾವು ಅವ್ರ ತಂದೆ ತಾಯಿ ಅಜ್ಜಿ ಎಲ್ಲರೂ ಕೂಡ ಅಂದ್ರೆ ಸಂಗೀತಗಾರರ ಕುಟುಂಬ ಎಲ್ಲವನ್ನ ಮಾತಾಡ್ತಾ ಇದ್ವಿ. ಬಹುಶಃ ಮದುವೆ ಆದ್ಮೇಲೆ ಅವ್ರು ಕೊಟ್ಟಿರುವಂತ ಸಾಥಿದೆಯಲ್ಲ ಪಾಪ, ಈಗ ಪತಿದೇವ್ರು ನೋಡ್ತಾ ಇರ್ತಾರೆ ಕಾರ್ಯಕ್ರಮನ. ಸೊ ಇವ್ರಿಗಂತೂ ಗಿಟಾರ್ ಸಾಥ್ ಕೊಡ್ತಾ ಇದ್ದಾರೆ ಇಂದು ಅವ್ರಿಗೆ. ಹೇಳಿ, ನಿಮ್ಮ ಒಂದು ಮದುವೆ ಸ್ಟೋರಿ ಅಂದ್ರೆ ಲವ್ ಮ್ಯಾರೇಜಾ ಹೇಗೆ ಅಂತ ಇಬ್ರು ಹೇಳ್ಬೋದು. ಇಬ್ರದು ಪಕ್ಕಾ ಅರೇಂಜ್ ಮ್ಯಾರೇಜ್ ನಮ್ಮಿಬ್ರದು. ನಮ್ಮ ಯಜಮಾನ್ರು ನಟರಾಜ್, ಅವರು ಬಹಳ ಒಳ್ಳೆ ಕೇಳುಗರು. ನಮ್ಮ ಮಾವನವರು ನಾಗೇಂದ್ರ ಮೂರ್ತಿಗಳು, ನಮ್ಮ ಅತ್ತೆ ಶ್ರೀಮತಿ ಮಂಜುಳಾ ಅವರು. ನಮ್ಮ ಫ್ಯಾಮಿಲಿ ಏನಂದ್ರೆ ಅವ್ರು ಸಂಗೀತಗಾರ ಅಲ್ಲದೆ ಇದ್ರು ಪ್ರತಿದಿನ ಸಂಗೀತ ಕೇಳ್ತಾರೆ. ಅವರು ಕಾರ್ ಓಡಿಸ್ತಾ ಇರುವಾಗಲೂ ಸಂಗೀತ ಓಡ್ತಾ ಇರುತ್ತೆ. ಅಷ್ಟು ಸಾಕು. ಏನಂದ್ರೆ ಕಲಾವಿದರಿಗೆ ಎಸ್ಪೆಷಲಿ ಮದುವೆ ಆಗೋ ಟೈಮಲ್ಲಿ ಜೊತೆಲಿರೋರು ಕಲಾವಿದರೇ ಆಗ್ಬೇಕಂತಿಲ್ಲ. ನಮಗೆ ಒಂದ್ ರೀತಿ ಹಾರೋದಕ್ ಬಿಟ್ಬಿಟ್ರೆ ಸಾಕು ಕಲಾವಿದರನ್ನ. ಹಕ್ಕಿನ ಹಿಡಿದಿಟ್ಕೊಂಡು ಅದು ಮಾಡು ಇದು ಮಾಡು ಹಾರೋದಕ್ ಬಿಟ್ಬಿಟ್ರೆ ಸಾಕು. ನಮ್ಗೆ ಆ ಫ್ರೀಡಮ್ ಬೇಕು. ಯಾಕೆಂದ್ರೆ ನೀನು ಅಷ್ಟೊತ್ತಿಗೆ ಮನೆಗೆ ಬರ್ತೀಯಾ, ಇಷ್ಟೊತ್ತಿಗೆ ಮನೆಗೆ ಬರ್ತೀಯಾ, ಮನೆ ಕಡೆ ನೋಡೋರು ಯಾರು, ಹೀಗೆಲ್ಲ ಮಾಡ್ಬಿಟ್ರೆ ಕಲಾವಿದರಿಗೆ ಬೆಳೆಯೋಕ್ಕೂ ಸಾಧ್ಯ ಇಲ್ಲ. ಆ ಒಂದು ಬಿಚ್ಚು ಮನಸ್ಸಿನಿಂದ ನಾವು ಕಲೆಗೆ ಏನು ಮನಸ್ಸು ಕೊಡಬೇಕೋ ಅದು ಸಿಗೋದಿಲ್ಲ. ದೇವರ ಆಶೀರ್ವಾದ. ನಮ್ಮ ಇಬ್ರು ಫ್ಯಾಮಿಲಿಯವರು ಸಂಗೀತ ಪ್ರಿಯರು ಮುಖ್ಯವಾಗಿ. ನಾವು ಹಾಡೋದು ಬಹಳ ಇಷ್ಟ. ಸೊ ತುಂಬಾ ಒಳ್ಳೆ ಸಪೋರ್ಟ್ ನಮಗಿಬ್ರಿಗೂ ಸಿಕ್ಕಿದೆ. ಒಳ್ಳೆ ಕೇಳುಗರು ಕ್ವಾಲಿಫಿಕೇಶನ್ ಇದ್ರೆ ಸಾಲು. ಅಲ್ಲ, ಬಿಕಾಸ್ ಎಲ್ಲರೂ ಪರ್ಫಾರ್ಮರ್ ಆಗ್ಬಿಟ್ರೆ ಕೇಳೋರು ಯಾರು? ಹೇಳಿ ಇಂದೂರೆ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ನನ್ನ ಹಸ್ಬೆಂಡ್ ಹೆಸರು ನಂದಕಿಶೋರ್. ಈ ಕಡೆ ಬಿಸ್ನೆಸ್ ಮನ್, ಬಟ್ ಸ್ಟಿಲ್ ಅವ್ರಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಸೊ ಇವ್ರು ಹೇಳ್ದಾಗೆ ತುಂಬಾ ಒಳ್ಳೆ ಗಿಟಾರ್ ಪ್ಲೇಯರು. ಅವ್ರದೇ ಆಗಿರೋ ಒಂದು ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ಯಾವಾಗ್ಲೂ ಅಲ್ಲೇ ಇರ್ತಾರೆ. ಆ ಲೋಕದಲ್ಲಿ ಇದ್ರೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಅಂದ್ರೆ ಸಂಗೀತ ಅಂದ್ರೆ ಅಷ್ಟು ಇಷ್ಟ ಅವ್ರಿಗೆ ನಾನ್ ಇಷ್ಟ ಆಗಿದೆ ಫಸ್ಟ್. ನಾನು ಸಂಗೀತ ಇಷ್ಟಪಟ್ಬಿಟ್ಟು ಅವ್ರಿಗೆ ಮುಂಚೆಯಿಂದ ಒಂದು ಸಂಗೀತಗಾರ್ತಿನೇ ಮದ್ವೆ ಆಗ್ಬೇಕು ಅಂತಿತ್ತು. ಹಾಗಾಗಿ ಬಹಳ ಇಷ್ಟಪಟ್ಟು ನನ್ನನ್ನ ಮದ್ವೆ ಆಗಿದ್ದು. ಇವನ್ ಇವ್ರು ಹೇಳ್ದಾಗೆ ಮದುವೆ ಆದ್ಮೇಲೂ ಆ ಸಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನನಗೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅತ್ತೆ ನಾಗರತ್ನ ಅಂತ. ನನಗೂ ಚಿಕ್ಕ ಮಗಳು, ಎಲ್ಲರಿಗೂ ಅಂದ್ರೆ ಈಗ ಹೆಣ್ಮಕ್ಳಿಗೆ ಎಸ್ಪೆಷಲಿ ಮಕ್ಕಳಾದ್ಮೇಲೆ ಮುಂಚೆ ರೀತಿ ಎಲ್ಲ ಕಡೆ ಹೋಗಿ ಬರೋಕ್ಕಾಗಲ್ಲ. ಬಿಕಾಸ್ ಈಗ ಕಾನ್ಸರ್ಟ್ಸ್ ಅಂದ್ರೆ ಒಂದೊಂದ್ಸಲ ಬೇರೆ ಊರಾದ್ರೆ ಲೇಟ್ ನೈಟ್ ಬರ್ತೀವಿ. ರೆಕಾರ್ಡಿಂಗ್ಸ್ ಅಂತೂ ಅವಾಗ ಕಾಲ್ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನೀನು ಎಲ್ಲಿ ಬೇಕಾದ್ರೂ ಹೋಗ್ಬಾಮ್ಮ, ನಾವಿದ್ದೀವಿ, ನಾವು ನೋಡ್ಕೋತೀವಿ ಅಂತ. ಸೊ ಆ ವಿಷಯದಲ್ಲಿ ನಾವು ಬಹಳ ಬ್ಲೆಸ್ಡ್ ಅಂತ ಹೇಳ್ಬೋದು. ತುಂಬಾ ಸಪೋರ್ಟಿವ್ ಸಿಸ್ಟಮ್ ಇದೆ ನಮ್ಮ ಹಿಂದೆ. ಓಕೆ, ಅಂದ್ರೆ ನಿಮ್ದು ಯಾವಾಗಲಾದ್ರೂ ಜುಗಲ್ಬಂದಿ ನಡೆಯುತ್ತಾ ಗಿಟಾರ್ ಜೊತೆಗೆ? ಆಗ್ತಾ ಇರುತ್ತೆ. ಒಂದು ಮಾತಿನ ಜುಗಲ್ಬಂದಿ, ಇನ್ನೊಂದು ಸಂಗೀತದ ಜುಗಲ್ಬಂದಿ. ಆಕ್ಚುಲಿ ಅವ್ರ ಮದುವೆ ರಿಸೆಪ್ಷನ್ ನಲ್ಲೇ ಜುಗಲ್ಬಂದಿ ಮಾಡಿದ್ದಾರೆ. ಸೊ ಅಲ್ಲೇ ಶುರುವಾಗಿತ್ತು. ಸೊ ಅಲ್ಲೂ ಆಗಿದೆ. 2-3 ಕಾನ್ಸರ್ಟ್ಸ್ ಫ್ಯೂಷನ್ಗೆಲ್ಲ ಬರ್ತಿರ್ತಾರೆ. ಬಿಕಾಸ್ ಅವ್ರದ್ದು ಪಕ್ಕಾ ವೆಸ್ಟರ್ನ್ ಆಗಿದೆ. ನಾವ್ ಈ ಕಡೆ ಕ್ಲಾಸಿಕಲ್ ಬೇರೆ ಜಾನ್ರಾಸ್ ತಗೊಳ್ತೀವಿ. ಅದೆಲ್ಲ ಸೇರಿ ಫ್ಯೂಷನ್ ಕಾನ್ಸರ್ಟ್ಸ್ ಮಾಡ್ತಿರ್ತೀವಿ. ಅದ್ರ ಜೊತೆ ಮನೇಲೆ ಸ್ಟುಡಿಯೋ ಇರೋದ್ರಿಂದ ಇಬ್ರಿಗೂ ಸಮಯ ಸಿಕ್ಕಾಗ ಸ್ವಲ್ಪ ಏನಾದ್ರು ರೆಕಾರ್ಡ್ ಮಾಡೋದು.
ಹೊಸದಾಗೇನಾದ್ರು ಎಕ್ಸ್ಪ್ಲೋರ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಸಂಗೀತ ಅನ್ನೋದು ಇವತ್ತು ಪರಂಪರೆಯಾಗಿ ರಕ್ತಗತವಾಗಿ ಬಂದಿರುವಂಥದ್ದು. ಚಿಲ್ಕುಂದ ಸಿಸ್ಟರ್ಸ್ ಪ್ರತಿಯೊಬ್ಬರಿಗೂ ಗೊತ್ತು ಜನಪ್ರಿಯತೆ. ಇವತ್ತು ಕೊನೆದಾಗಿ ಅಂದ್ರೆ ಬ್ರದರ್ ಕೂಡ ಹೇಳ್ಬೇಕು ನೀವು. ಕೇಶವ ಅನ್ಸುತ್ತೆ ಮೃದಂಗ ನುಡಿಸ್ತಾರೆ. ಹೌದು, ನಮ್ಮ ತಮ್ಮ ಕೇಶವ ದತ್ ಅಂತ. ನಮ್ಮಿಬ್ರ ವೋಕಲ್ ಮ್ಯೂಸಿಕ್ ಪ್ರಾಕ್ಟೀಸ್ ಅಲ್ಲಿ ಪಾಪ ನನ್ನ ತಮ್ಮ ವೋಕಲ್ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ, ಬಟ್ ಹೀಸ್ ಅ ವಂಡರ್ಫುಲ್ ಮೃದಂಗಂ ಪ್ಲೇಯರ್. ಸೊ ನಮ್ಮ ಕಚೇರಿಗಳಲ್ಲಿ ಸಾಥ್ ಕೊಡೋದು ಅದೆಲ್ಲ ಇದೆ. ಸೊ ವೆರಿ ಟ್ಯಾಲೆಂಟೆಡ್ ಬ್ರದರ್ ನಮಗೆ. ಸೊ ಈಗ ಒಟ್ಟು ಕಲಾವಿದರಿಗೆ ಪ್ರಶಸ್ತಿ ಅನ್ನೋದು ಎಷ್ಟು ಮುಖ್ಯ, ನಮ್ಮನ್ನು ಉತ್ತೇಜನ ಕೊಡೋದು ಹೌದು. ನೀವು ರಾಜ್ಯ ಪ್ರಶಸ್ತಿ, ಆ ಕಡೆ ಫಿಲ್ಮ್ ಫೇರ್ ಪ್ರಶಸ್ತಿ, ಆ ಥರ ಸಿಕ್ಕಾಪಟ್ಟೆ ಪ್ರಶಸ್ತಿಗಳು ಇಬ್ಬರು ತೊಗೊಂಡಿದ್ದೀರಾ ಬೇರೆ ಬೇರೆ ಆಯಾಮಗಳಲ್ಲಿ. ಸೊ ಏನು ಅನ್ಸುತ್ತೆ? ಪ್ರಶಸ್ತಿ ಒಂದು ಕಡೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಫಲ ಸಿಕ್ಕಿದಾಗ ಖುಷಿ ಕೊಡುತ್ತೆ, ಅದ್ರ ಜೊತೆ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ನಾವಿನ್ನೂ ಎಷ್ಟು ಕೆಲಸ ಮಾಡಬೇಕು, ಇನ್ನೂ ಎಷ್ಟು ಸಂಗೀತಕ್ಕೆ ಸೇವೆ ಮಾಡಬೇಕು ಅಂದರೆ ನನಗಂತೂ ಅದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ. ಬಟ್ ಅದ್ರ ಜೊತೆ ಖುಷಿ ಅಂತೂ ಆಗುತ್ತೆ ಪ್ರಶಸ್ತಿಗಳು ಬಂದಾಗ. ಅದೇ ನಮಗೆ ಒಂದು ಅದು ರಿವಾರ್ಡಿಂಗ್, ಏನೋ ಒಂಚೂರು ಮಾಡ್ತಾ ಇದೀವಿ, ಇನ್ನೂ ಮಾಡಬೇಕು ಅನ್ನೋದು ಮೋಟಿವೇಶನ್ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಅದಕ್ಕೋಸ್ಕರ ಕೆಲಸ ಮಾಡಬಾರ್ದು. ಪ್ರಶಸ್ತಿ ಬರಲಿ, ಮುಂದೆ ಯಾವತ್ತೋ ಏನೋ ಸಿಗಲಿ ಅನ್ನೋ ದಾರಿಲಿ ಹೋದ್ರೆ ಕಷ್ಟ. ಸೊ ಖುಷಿ ಆಗುತ್ತೆ ಪ್ರಶಸ್ತಿಗಳು ಬಂದಾಗ. ಕೋರ್ಸ್ ಒಂದು ಪದ ಚೆನ್ನಾಗಿ ಹೇಳಿದ್ರು ಅವ್ರು, ಮೋಟಿವೇಶನ್ ಅನ್ನೋದು. ಸೊ ನನಗನ್ಸುತ್ತೆ ಈ ಸಂಚಿಕೆಯೂ ಕೂಡ ನೋಡ್ತಾ ಇರೋರಿಗೆ ಖಂಡಿತ ಮೋಟಿವೇಶನ್ ಆಗಿದೆ. ಆ ಮೋಟಿವೇಶನ್ ಹಂಗೆ ಹಾಡಿನ ಜೊತೆಗೆ ಎಂಡ್ ಆಗ್ಬಿಡ್ಲಿ ಅಲ್ಲ, ಏನ್ ಹೇಳ್ತೀರಾ? ಹೌದು, ಯಾಕಂದ್ರೆ ನೀವಿಬ್ಬರ ಹಾಡು ಕೇಳ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸಾಲುತ್ತಿಲ್ಲ, ಬಟ್ ಸ್ಟಿಲ್ ಮುಗಿಸ್ಲೇಬೇಕು. ಕೊನೆಯದಾಗಿ ನಿಮ್ಮ ಹಾಡಿನ ಮೂಲಕ 1 hour ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಒಂದು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀವಿ. ಹೌದು. ತಾರಕ ತಾರಕ ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ ಹಿಂದೆ, ಎಂಜಿನಂತೆ ನೀ ಮುಂದೆ, ಭೋಗಿಯಾಗೆ ನಾ ಹಿಂದೆ, ಬರುವೆನು ನೀ ನನ್ನ ಒಪ್ಪೋದನಗ. ತಾರಕ ಅರ್ಜಿ ಹಿಡಿದು ಬಂದೆ ನಾ, ಒಂದು ಸೈರು ಮಾಡು ಯಜಮಾನ. ಮನಸ್ಸೆಲ್ಲ ಹೋಗುವನ ಬೇಡ, ಮನಸ್ಸಿಗೆ ಗಾಯ ಮಾಡಬೇಡ. ನೀನು ಭಾರಿ ಹಠಗಾರ, ನಾನು ಕೂಡ ನಿನ್ನ ಥರ. ನೀನು ರಾಮನಂತರ, ನಾ ಕೇಳಿದೆ ಒಂದು ವರ. ಸುಮ್ಮನೆ ಯಾತಕ್ಕೆ ತಾರಕ ಬಿಂಕ. ತಾರಕ ತಿಳಿದಿದೆ ನಿನ್ನ ಜಾತಕ, ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ ಹಿಂದೆ, ಎಂಜಿನಂತೆ ನೀ ಮುಂದೆ, ಭೋಗಿಯಾಗೆ ನಾ ಹಿಂದೆ, ಬರುವೆನು ನೀ ನನ್ನ ಒಪ್ಪೋದನಕ. ತಾರಕ ಕುಂತಲ್ಲೇ ಕುಣಿಸೋಂಗಿತ್ತು ಹಾಡು. ಒಟ್ಟು ನೋಡಿ ಅಲ್ಲ, ಹೊಸ ವರ್ಷಕ್ಕೆ ಹೊಸ ಜೋಶ್ನಲ್ಲಿ ಈ ನಮ್ಮ ವಾರದ ಅತಿಥಿಯ ಈ ಒಂದು ವಿಶೇಷ ಸಂಚಿಕೆಗೆ ನೀವು ಪ್ರೀತಿಯಿಂದ ಬಂದು ಒಂದು ಚಂದನದ ಅಂಗಳ ನಮಗೆ ಹೊಸದಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಹೊಸ ಅನುಭವ ಕೊಡೋ ರೀತಿಯಲ್ಲಿ ನೀವಿಬ್ಬರು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಹಾಗಾಗಿ ನಮ್ಮ ಇಡೀ ಚಂದನ ವಾಹಿನಿ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳ ಜೊತೆಗೆ ಹೊಸ ವರ್ಷದ ಶುಭಾಶಯ ಮತ್ತೊಮ್ಮೆ, ಹಾಗೆ ಧನ್ಯವಾದಗಳು. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ, ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು, ನಾವು ನಡೆದು ಬಂದ ದಾರಿ ಎಲ್ಲವನ್ನೂ ಮೆಲುಕು ಹಾಕೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಶ್ರೀನಿವಾಸ್ ಅವರೇ, ಶ್ವೇತಾ ಅವರೇ, ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನನಗೂ ಅಷ್ಟೇ, ಇಷ್ಟೊತ್ತು ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ನಾವೆಲ್ಲೋ ಬಂದಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮ ಮನೆಯಲ್ಲಿ ಕೂತು ನಿಮ್ಮೊಟ್ಟಿಗೆ ಒಂದಷ್ಟು ಮನಸ್ಸಿನ ಮಾತನ್ನು ಹಂಚ್ಕೊಂಡ್ವಿ. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಡೀ ನಮ್ಮ ಚಂದನ ಟಿವಿಯ ಪ್ರೇಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಗೀತಮಯ ಸಹೋದರಿಯರ ಸಹಮತಿಯ ಗಾಯನ, ಸಹಾನುಭೂತಿಯ ಚೇತನ ಸಂಗೀತಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂತೆ ಈ ಹೊಸ ವರ್ಷದ ಈ ವಿಶೇಷ ಸಂಚಿಕೆ ನಿಮ್ಮಲ್ಲೂ ಕೂಡ ಒಂದಷ್ಟು ಹೊಸ ಚೈತನ್ಯ, ಹೊಸ ಉತ್ಸಾಹ ತುಂಬಿದೆ ಎನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗೋಣ. ನಮಸ್ಕಾರ.